ಆ ಆ ಆ ಓಂ ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿ ತನ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ನಿಮಾಲವಚನಂ ಸರ್ವದಾ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುವೇ ತನ್ನಮಾಮಿ. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ. ಸಾಂಬ ಸಾಂಬ ಸದಾ ಶಿವ 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 ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ರಾಜೇಶ್ವರಿಗೆ ಮಂಗಳ ಭುವನೇಶ್ವರಿಗೆ ಮಂಗಳ ರಾಜೇಶ್ವರಿಗೆ ಮಂಗಳ ಭುವನೇಶ್ವರಿಗೆ ಮಂಗಳ ಕಾಳಿಕಾದೇವಿಗೆ ಮಂಗಳ ಪಾರ್ವತಾದೇವಿಗೆ ಮಂಗಳ ಕಾಳಿಕಾದೇವಿಗೆ ಮಂಗಳ ಪಾರ್ವತೀದೇವಿಗೆ ಮಂಗಳ ಚಾಮುಂಡೇಶ್ವರಿಗೆ ಮಂಗಳ ಆದಿಶಕ್ತಿಗೆ ಮಂಗಳ ಚಾಮುಂಡೇಶ್ವರಿಗೆ ಮಂಗಳ ಆದಿಶಕ್ತಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಮಹಿಷಮರ್ದಿನಿಗೆ ಮಂಗಳ ಮಹಾಲಕ್ಷ್ಮಿಗೆ ಮಂಗಳ ಮಹಿಷಮರ್ದಿನಿಗೆ ಮಂಗಳ ಕಾಳಿಕಾದೇವಿಗೆ ಮಂಗಳ ಕಾತ್ಯಾಯನಿಗೆ ಮಂಗಳ ದ್ರಾಕ್ಷಾಯಣಿಗೆ ಮಂಗಳ ಕಾತ್ಯಾಯನಿಗೆ ಮಂಗಳ ವರಮಹಾಲಕ್ಷ್ಮಿಗೆ ಮಂಗಳ ಪದ್ಮಾವತಿಗೆ ಮಂಗಳ ವರಮಹಾಲಕ್ಷ್ಮಿಗೆ ಮಂಗಳ ಪದ್ಮಾವತಿಗೆ ಮಂಗಳ ರಾಂಪುರ ಕ್ಷೇತ್ರದಲ್ಲಿ ನೆಲೆಸಿದವಳೆ ಬಂದ ಭಕ್ತರನ್ನು ಕಾಯುವವಳೆ ರಾಮಪುರ ಕ್ಷೇತ್ರದಲ್ಲಿ ನೆಲೆಸಿದವಳೆ ಬಂದ ಭಕ್ತರ ಕಾಯುವವಳೆ ದೇವಿ ಪುರಾಣ ಕೇಳಿದವರಿಗೆ ಸುಖ ಶಾಂತಿ ಕೊಡುವವಳೆ ದೇವಿ ಪುರಾಣ ಕೇಳಿದವರಿಗೆ ಸುಖ ಶಾಂತಿ ಕೊಡುವವಳೆ ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ. ಜಗದ್ರಕ್ಷಕಿಯಾದಂಥ ಆದಿಶಕ್ತಿಗೆ ನಮಿಸಿ ಪರಮ ಪೂಜ್ಯರಾದಂಥ ಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಿಸಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಿಸಿ ಅದೇ ರೀತಿಯಾಗಿ ಪರಮ ಪೂಜ್ಯ ಶಿವಶಂಕರ ಶಿವಾಚಾರ್ಯ ಮಹಾಸ್ವಾಮಿಗಳವರು ನಮಿಸಿ ಮತ್ತು ಶ್ರೀ ದೇವಿ ಪುರಾಣವನ್ನು ಕೇಳಲು ಆಗಮಿಸಿದಂಥ ಎಲ್ಲರಿಗೂ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುವಂತರವರು. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ. ಸರ್ವಭೂತಳು ಈಕೆ ಈಕೆಯು ಸರ್ವನಾಮಗಳೀಕೆ ಈಕೆಯು ಸರ್ವ ಚೇಷ್ಟೆಗಳೀಕೆ ಈಕೆಯು ಸರ್ವ ಜೀವಕ್ಕೆ ಊರ್ವಿ ಪಶು ನರ ಕ್ರಿಮಿಗಳೆಲ್ಲವೂ ತೋರುವ ನರಸುರ ಕ್ಷೇತ್ರ ಗಿರಿಪುರ ಸರ್ವವೆಲ್ಲವೂ ಈಕೆ ಈ ಪಾರ್ವತಿಯು ಕೇಳೆಂದ. ಹೇಳುವ ನಾನೀಗ
ಕೇಳುವೆ ನಾನೀಗ ಸಂತಸ ಬೀಳುವುದು ನಾನೀಗ ಬೋಧೆಗಳೆಂಬೋದೀಕೆ ಮೇಲೆ ಸೂಕ್ಷ್ಮ ನಿರಾಳ ವಸ್ತು ಓಳೆಯಾಡುವುದೀಕೆ ಈಕೆಯು ಮೂಲ ಪರ ಬ್ರಹ್ಮ ರೂಪವು ಪಾರ್ವತಿಯು ಕೇಳಂದ ನಿನ್ನೆ ದಿವಸ ನಾವು ಸರ್ವಮಂಗಳೆಯ ಮಹಿಮೆಯನ್ನ ನಾವು ನೋಡ್ಕೋತ ಬಂದಿದ್ದೀವಿ. ಈ 17ನೇ ಅಧ್ಯಾಯ ಆ ಮುಂದುವರಿದ ಭಾಗವನ್ನು ಇವತ್ತ ಮುಂದುವರ್ಸೋಣ ಅಂತಾರ ಅವು. ಸರ್ವಭೂತಳು ಈಕೆಯು ಸರ್ವನಾಮಗಳೀಕೆ ಈಕೆಯು ಸರ್ವಚೇಷ್ಟೆಗಳೀಕೆ ಈಕೆಯು ಸರ್ವ ಜೀವಕ್ಕೆ ಪೂರ್ವಿ ಪಶು ನರ ಕ್ರಿಮಿಗಳೆಲ್ಲವೂ ತೋರುವ ನರಸುರ ಶೇಖರ ಗಿರಿಪುರ ಸರ್ವವೆಲ್ಲವೂ ಈಕೆ ಪಾರ್ವತಿಯು ಕೇಳಂದ. ಸರ್ವ ನಾಮಗಳು ಎಲ್ಲಾ ಹೆಸರುಗಳು ಈಕಿನ ನೋಡಪ್ಪ. ಮತ್ತ ಅಂಡ ಪಿಂಡ ಸ್ವೇದ ಇವೆಲ್ಲಾನು ಪ್ರಾಣಿಗಳ ಸ್ವರೂಪ ಆದ್ರಿಕಿನ, ಸರ್ವನಾಮ ಆದ್ರಿಕಿನ, ಸರ್ವಶ್ರೇಷ್ಠಗಳ ರೂಪ ಆದ್ರಿಕಿನ ನೋಡಪ್ಪ. ಮತ್ತ ಸರ್ವ ಪ್ರಾಣಿ ಸ್ವರೂಪಗಳು ಭೂಮಿಯ ಪಶು ನರ ಕ್ರಿಮಿಸದ ಎಲ್ಲಾ ಸ್ವರೂಪ ಇದ ತಾಯಿ ನೋಡಪ್ಪ ತಂದೆ ಅಂತಾರ. ಹೇಳುವ ನಾನೀಕೆ ಕಿವಿಯಲ್ಲಿ ಕೇಳುವ ನಾನೀಕೆ ಸಂತಸ ಬೀಳುವುದು ನಾನೀಕೆ ಬೋಧಿಗಳೆಂಬುವುದು ಈಕೆ ಮೇಲೆ ಸೂಕ್ಷ್ಮ ನಿರಾಳ ವಸ್ತು ಮೂಲೆಯಾದ ಈಕೆಯು ಮೂಲ ಪರ ಬ್ರಹ್ಮ ರೂಪವು ಪಾರ್ವತಿಯು ಎಂದ. ಹೇಳುವವಳು ಏನ್ ಮಿಸ್ಟೇಕ್ ಆಗುತ್ತೆ? ಹಾ ಬಿಡು ನೀ ಬಿಡು. ಹಲೋ ಹೇಳುವವಳು ಮತ್ ಕಿವಿಯಿಂದ ಕೇಳುವವಳು ಎಲ್ಲಾನು ಈಕಿನ. ಸಂತೋಷ ಪಡುವಳು ಮತ್ತ ದುಃಖ ಪಡುವಳು ಮತ್ತ ಸೂಕ್ಷ್ಮ ಏನು ಮಾಡಿ ಸಾಂದ್ಯಾಗ ಮ್ಯಾಲ ಬರ್ಬೇಕಪ್ಪ ಅಂತ ತಗದಿ ಕಡೆ ತಗದ ಟೈಮ್ ಆಗೈತಿ. ವೈರ್ ಬಿತ್ತಿಂದು ಸಿದ್ದು ಇಲ್ಲ ಅದಪ್ಪ, ಏನ ಬಂದದಪ್ಪ. ಟೈಮ್ ಆಗೈತಿ ಮೊದಲ ಬಾ ಟೈಮ್ ಆಗೈತಿ. ಇಲ್ಲ ಟೈಮ್ ಹೋಗತ್ ನಿಮ್ಗೆ. ವೈರ್ ಪರ್ಕ್ ಆಗೈತೇನು? ಹದಿನೆಂಟನೇ ತರಬೇಕಾಗಿತ್ತು ಗಡಬಡ ಮಾಡಿ. ಹೇಳುವಳು ಇವಳು ಕಿವಿಯಿಂದ ಕೇಳುವಳಾದ್ರೆ ಈಕಿನ ನೋಡಪ್ಪ. ಸಂತೋಷ ಪಡ್ಬೋದಾದ್ರು ಈಕಿನ. ಮತ್ತ ಭಾಷಣ ಮಾಡ್ಬೇಡ, ಭಾಷಣ ಮಾಡ ಎಲ್ಲಕ್ಕೂ ಈಕಿನ ಅಧಿಪತಿ ಇದಾವಣಪ್ಪ ಅಂತ ಹೇಳುವಂತಾರ ಅವರು. ಎಲ್ಲ ಬಲ್ಲವರ ಆರೂರ ಶಬನೆ ಎನ್ನ ಮುಂದಕ್ಕೆ ತಂದೆ ಲೋಕಕ್ಕೆ ಎನ್ನ ದೈವ ಮಾಡಿದರೆ ನಾನಾದ ಪರ ದೈವ. ಇನ್ನು ವಿಷಯ ಕೂಡಿದೇವೇನ ನಿನ್ನ ಪಾರ್ವತಿಯ ಕರ್ಣದ ನಿನ್ನಳೆದ ನಾನುಂಟೆ ಎಲವೇಶಕ್ಕೆ ಎಂದ. ಬಸವಣ್ಣ ನನ್ನ ಬಲ್ಲವ್ರ ಯಾರಪ್ಪ? ಭಾಷಣ ಮಾಡ್ಬೇಡು ಇಲ್ಲಟ. ನನ್ನ ಬಲ್ಲವ್ರ ಯಾರಪ್ಪ? ನಾ ವಿಷ ಕುಡ್ದ ಸಾಯ್ತಿದ್ನಿ. ವಿಷ ಕುಡ್ದ ಆ ಟೈಮ್ದಾಗ ನನ್ನ ಮಂಗಳ ಸೂತ್ರದ ಹೇಳಿಕೆಯಿಂದ ನನ್ನ ಕಾಪಾಡಿದಕ್ಕೆ ಅದು ಇದ ತಾಯಿ ನೋಡಪ್ಪ. ಶಿವ ಇದ್ದ ಬಸವಣ್ಣ ಹೇಳುವಂತವನ. ಒಂದು ದಿವಸದ ನೆಲಗೆ ಪಾರ್ವತಿ ಅಂದುಳನ್ನೇ ಮಾತೆಯದು ಏನೆಂದು ಕೇಳಿದು ತರುವುದೆಲ್ಲೋ ಎನಲು ನಾನಾದ ಅಂದ ಸರು ಎನ್ನ ಮಾಯವೇ ಹಿಂದೆ ನೋಡಿದ್ರೆ ಎನ್ನ ಮಾಯೆ ನೊಂದು ಚಿಟಿಕೆ ಹಾಕಿದ್ರು ನಸು ನಗುತ್ತಲೇ ಗೌರಿ. ಒಂದ್ ದಿವಸ ಏನಾತಂದ್ರಿ ತಾಯಿ ಶಿವನಿಗೆ ಹೇಳತ್ತ, ಇದೆಲ್ಲಾ ತೋರುದು ಮಾಯ ಸತ್ಯ ಐತೆ ಏನೈತಿ ಯಾರಿಂದ ನಡೀತೈತಿ ಅಂತ ಕೇಳತ್.
ಅವಾಗ ಈ ಮಾಯ ಎಲ್ಲ ಮಿಥ್ಯ ಐತೆ ಅಂತ ಹೇಳ್ಬಿಟ್ಟತ್ತ ಆಗಿಂದ ಚಿಟಕಿ ಹೊಡೆದ ಬಿಟ್ಟ ತಾಯಿ. ತೋರಿದರು ಹರಿಹರನಂತರು, ತೋರಿದರು ಕಮಲಜನ ಬಾಳದೆ, ತೋರಿದರು ಮುಖ ದಶರು 100 ಸಾವಿರವು, ತೋರ್ಲಂತವರ ಬಳಿ ಪರಿಚಾರಕರ ವಂಶತೆ ಶ್ರೀಸತೆ, ಮೋರೆಯವರೆಂತಿರಲು ನಾ ಬೇರೆದನು ಕೇಳನ್ನ. ಬಿಡ್ರಿ ಏನವ ಮಿಥ್ಯ ಐತೆ ಅಂತ ಹೇಳ್ಬಿಟ್ಟು ನೋಡ್ರಿ. ಆಗ ಹರಿಹರು ಎಲ್ಲಾರು ಬ್ರಹ್ಮ ಎಲ್ಲಾರು 10 ಮುಖದವ್ರು 100 500 1000 ಮುಖದವ್ರು ಬಂದ್ ಎತ್ತು ಬಿಟ್ರತ್ತೆ. ಆಗಿಂದಾಗ ಮನಗಡೆ ಮೀಸಿ ಉಳ್ಳವ್ರೆಲ್ಲ ಬಂದ್ ಎತ್ತು ಬಿಟ್ರತ್ರಿ. ಅವಾಗ ಶಿವ ಅಂಜಿ ಬಿಟ್ಟತ್. ಅವರ ಕಾಂತಿ ಅವರ ರೂಪವ, ಅವರ ಆಯುಧ ಅವರ ಭೂಷಣ, ಅವರ ಶೌರ್ಯವ ಅವರ ಮಾ ಸಂಪತ್ತು ವೈಭವಮ, ಅವರದ್ದೆಲ್ಲವ ಕಂಡು ನಾನೇ ಗೌರಿ ಗದಗದ ನಡುಗೆ ಎಣ್ಣನು, ಅವಚಿದಳು ಕರದಿ ನಡುಗಿದೆ ನೆನಲು ಗೌರಿ. ಅವರ ದೇಹದ ಕಾಂತಿ ಅವ್ರ ಸ್ವರೂಪ ಮತ್ತ ಕೈಯಾಗ ಆಯುಧ ಹಿಡ್ಕೊಂಡು ಬಂದ್ ಎತ್ಬಿಟ್ಟಾರ್ತ್ರಿ. ಅವ್ರು ಮನಗಡೆ ಮಿಸಿ ಬಿಟ್ಟು ಆಕಳ ಬಂದ್ ಎತ್ಬಿಟ್ಟಾರು. ಅವ್ರ ಸಂಪತ್ತು ವೈಭವ ಕಂಡು ಕೆರಿಂದ ಗದಗದ ನಡಗಾಕ ಇದ್ದತ್ ಶಿವಾರಿ ನಡಗಾಕ ಇದ್ದತ್ತ. ಅವಾಗ ತಾಯಿ ಹೇಳತ್ತ ಎದಕ್ ನಡತಿ ಅಂತ ಮಿಥ್ಯ ಐತೆ ಹೇಳಿದ ಎದಕ್ ನಡಕ್ತಿ ತಂದತ್. ಅಡಗಿತ ಮಾಯಾ ಸ್ವರೂಪವು ನುಡಿದಳೆ ಆತಕ್ಕೆ ಅಂಜಿದೆನ, ನುಡಿದೆ ಘೋರ ವಿಚಿತ್ರ ಕಾಣಲ್ಲಿ ಕೆಲವು ಶ್ರೀದೇವಿ, ನುಡಿದಳೆ ಮುಳುಗುತ್ತಿರುವ ಜಗದೊಡೆನ ನಿನ್ನ ಮಾಯೆಗೆಯು ನೀ ದೃಢ ಬಿಡುವರೆ ಎಂದು ಸಂತೈಸಿದ ಎಂದ. ಅವ ಏನ್ ಅಂಜಿದ ನೋಡ, ಆಗ ಮಾಯಾ ಸ್ವರೂಪ ಅಂತ ತಾನ ಅಡಗಿಸ್ಬಿಡ್ಲು ತಾಯಿ. ಎದಕ್ ಅನ್ಸ್ತಿ ಅಂತ ಹೇಳ್ಕೇನ. ಅವಾಗ ಅಂಜಿಕೆರಿಂದ ಜಗದೊಡೆ ನಿನ್ನ ಮಾಯಾ ಸ್ವರೂಪಕ್ಕ ನಾ ಮಿಥ್ಯತೆ ಅಂತ ಹೇಳ್ಬಿಟ್ನಿ ತಂದು ಕೆರಿನ ಶಿವ ಹೇಳುವಂತ. ಅದು ಒಂದು ದಿನ ರಘುನಾಥ ಸಭೆಯೊಳ ಒಂದು ಕುಳಿತರೆ ಸರ್ವರಸಿತ, ಒಂದು ಹಿರೇ ನುಡಿದನು ವಶಿಷ್ಠಂಗೆರುತ್ತದೆ ಮಾತ, ಅಂದು ಮಾಯು ಎಂತಿಯುವುದೇನೆ ಸಂಧಿಗನೆ ಬೀಳುತ್ತ ವಶಿಷ್ಠನು, ಇಂದು ಏನು ತರವ ಕೊಡುವೆನು ಮಾಯ ಮೃಗ ಎನ್ನುತ್ತ. ಒಂದು ದಿವಸ ರೀ ಶ್ರೀರಾಮಚಂದ್ರದ ಸಭಾ ನಡೆದತ್ರಿ. ಅವಾಗ ನಡೆದಾಗ ರಾಮಚಂದ್ರ ಮಹಾರಾಜರು ವಶಿಷ್ಠ ಮುನಿಗಳಿಗೆ ಕೇಳಿದ್ರು, ಈ ಮಾಯಾ ಎಲ್ಲ ನಡವತ್ಲೇ ಇದ ಏನಾಯ್ತಪ್ಪ ಅಂತ ಕೇಳಿದ್ರು ಈ ಮಾಯಾ. ಅವಾಗ ಅವ್ರು ಏನಂದ್ರ ವಶಿಷ್ಠ ಮುನಿಗಳು ಮಾಯಾ ಎಲ್ಲ ಸುಳ್ಳೈತಿ ಸುಳ್ಳೈತಿ ಅಂತ ಹೇಳ್ಬಿಟ್ರು. ಆಗ ಅವಾಗ ಏನಾತಂದ್ರಿ ನಿದ್ದೆ ಬತ್ತು ಕನಸು ಬಿದ್ದ ಬಿಟ್ಟು. ಬೆರಗಿನೊಳ ಮನ ಹೋದ ಅಡವಿಗೆ ತರುಣಿಯಂಬುಳು ಶಬರಿಗೆರೆ, ಆ ತರುಣಿಯನ್ನು ಕೂಡಿದನು ಶಿಶುಗಳೆಂದು ಇವುಳೆಂಟು, ಮರಳಿ ಮಳೆ ಮೊದಲಂತೆ ಏನುತ್ತರ ಕೊಡುವೆನು ರಾಮನೆನ್ನುತ್ತಾರೆ, ತರುಣಿಯಾಗೆ ಶಬರಿ ಬಂದಳು ಮನದಿಂದ ಸಭೆಗೆ. ಆಗಿಂದಾಗ ಏನಾತ್ಪ ಅಂದ್ರ ಆಗ ಜೋಕ್ ನಿದ್ದೆ ಬಂದ್ಬಿಡ್ತ್ರಿ. ನಿದ್ದೆ ಬಂದ್ಬಿಡ್ತು ವಶಿಷ್ಠ ಮುನಿಗೆ. ಆಗ ಅಡವಿ ಹೋದಂಗ ಆಗ್ಬಿಡ್ತು. ಅಡವಿ ಹೋದಂಗ ಆತು, ಒಬ್ಬ ಶಬರಿನ ಮದುವೆ ಆದಂಗ ಆಗ್ಬಿಡ್ತು. ಆಕೆ ಮದುವೆ ಆದಂಗ ಆತು. ಮದುವೆ ಕೆರೆಯಿಂದ 7-8 ಮಕ್ಕಳನ್ನ ಹಡ್ದಂಗ ಬೇಕು ಕನಸು. ಮತ್ ಕನಸು ಬಿತ್ರಿ ಪುನಃ ಆಕಿ ಓಡಿ ಬಿಟ್ಟು ಕೆರೆಯಿಂದ ಮತ್ ಪುನಃ ಆಸ್ಥಾನಕ್ಕೆ ಬರ್ತಾನ ರಾಮನ ಆಸ್ಥಾನಕ್ಕೆ. ಬಂದ್ರಪ್ಲೆ ಆಕೆ ಏನ್ ಮಾಡ್ತಾ ಎಲ್ಲಾ ಮಕ್ಕಳ ಕಟ್ಕೊಂಡ ಆಸ್ಥಾನಕ್ಕೆ ಬರ್ತಾವ ರಾಮನ ಆಸ್ಥಾನಕ್ಕೆ. ಅಲ್ಲಿ ಎನ್ನ ಶಿಶುಗಳನ್ನ ಎನ್ನ ಬಿಟ್ಟೆ ಇನ್ನು ನೀ ಬಂದಿಲ್ಲಿರುವುದು, ಚೆನ್ನವೇ ನೀವು ಹೇಳಿರಿ ವಶಿಷ್ಠಗೆ ಸಭೆಯೋ, ಮುನ್ನ ಬೆರಗಾಗುತ್ತ ವಶಿಷ್ಠನು ಇನ್ನು ಶಿಬರಿ ಮಾಡಿಕೊಂಡೆ, ನನ್ನುಳಿತ ತಮ್ಮೊಳೆ ಮೌರೆ ನೋಡಿದರೆ ಎಂದ. ಒಮ್ಮೆ ಬಂದ್ ಕೇಳಿ ಏನ್ ಹಾಕಿದ್ಲಪ್ಪ ಅಂದ್ರ, ನನ್ನ ಮಕ್ಕಳನ್ನ ನನ್ನ ಅಡಿವ್ಯಾಗ ಬಿಟ್ಟು ಬಂದ ನೀವು ವಶಿಷ್ಠ ಮುನಿ ಒಯ್ಟ ತಿಳಿಸಿ ಹೇಳ್ರಿ. ಅವ್ ಬಂದ ಸಭಾ ನಡೆದತ್ರಿ. ರಾಮಚಂದ್ರ ಮಹಾರಾಜ ಬಂದ್ ಹೇಳಾಕದ್ದ ಸಭೆ ಒಳಗೆ ಹೇಳಾಕದ್ದತ್. ಅವಾಗ ಎಲ್ಲಾರು ಆಶ್ಚರ್ಯ ಪಟ್ಟ ಕೆರಿಂದ ರಾಮಚಂದ್ರ ಮಹಾರಾಜ್ ನೋಡಾಕದ್ರತ್. ಏನ್ ಗದ್ಲ ಮಾಡಿದ್ವಿ ಉಪ ಅನ್ನಾಕದ್ರತ್ ಅವ್ರು ಎಲ್ಲಾರು. ರಾಮನಗುತ್ತೆರೆ ವಶಿಷ್ಠನು ಭೂಮಿಗೆ ತಗ್ಗಿಸಿದ ತಲೆಯನು, ಈ ಮಹಾಪಾಪೇನು ಶಬರಿಯು ಎಲ್ಲಿ ನಾನೆಲ್ಲಿ, ಆ ಮಹಾದೇವತಿಯರು ಶ್ರೀರಾಮ ನೋಡಿದ ಕಾಗ ಕಿರಾತಕ, ಬಾಮಿನಿಯು ತಾನಡಿಗೆ ದೋಷಿಸು ಸುತರುತ್ತ ಇತಂದ. ಅವಾಗ ತಲೆ ತಗ್ಗಿಸ್ಬಿಟ್ಟ ತೆಳಗ ವಶಿಷ್ಠ ಮುನಿ. ಅಪ್ಪನ ಆಗಿಬಿಡ್ತ್ರಿ ಅವ್ ದೊಡ್ಡ ಸಭಾ ಒಳಗ್ರಿ ಬಂದ್ ಎತ್ತಬಿಲ್ಲ ಅಪಮಾನ ಆಗಿಬಿಡ್ತ್ರಿ. ಅವಾಗ ತಲೆ ತೆಗಿಸ್ಬಿಟ್ಟ ತೆಳಗ. ಅವಾಗ ಶ್ರೀರಾಮಚಂದ್ರ ದೃಷ್ಟಿ ನೋಡಿಬಿಟ್ಟತ್ತ ಎಲ್ಲ ಮಾಯಾಗಿ ಹೋಗ್ಬಿಟ್ಟ.
ಹೋಗಲ್ಲ ದೃಶ್ಯ ಕಿರಾತಕ ಆಗಿದ್ದು ಶ್ರೀ ಬಳಿಕ ರಾಮಗೆ ಹೀಗೆ ಮಾಯವ ಜನಲು ಬಾರಲು ಎಂದು ವಸಿಷ್ಠ ಆಗ ತುಚ್ಚಿದ ದೇವಿ ಮಹಿಮೆ ಮಾಗನವ ವೇದಾಂತ ವಾಕ್ಯವ ಈಗ ಮಾಯ ರಕ್ಷಿಸೆಂದೇ ಪಾರ್ವತಿಗೆ ಎಂದ. ಅವಾಗವ ಪಶ್ಚಾತ್ತಾಪ ಪಡಾಕ ಇದ್ದ ಮಾಯಾ ಸುಳ್ಳು ಅಂದ್ಬಿಟ್ನೆ ತಾಯಿ ಇದನ್ನ ತೋರಿಸ್ಬಿಟ್ಲ ನಾನು ಮಾಯಾ ಸುಳ್ಳನಿ ತಾಯಿ ತೋರಿಸ್ಬಿಟ್ಟ ಈಗ ಅನವಾರಾಗಿತ್ ನಾ ತಂದ ಕೆರಿಂದ ದೇವಿ ಮಹಿಮೆಯನ್ನ ನಾನು ತಪ್ಪ ಆತ ತಂದ ನಾನು ರಕ್ಷಣೆ ಮಾಡುವ ತಾಯಿ ತಂದು ಬೇಡ್ಕೊಳ್ಳುವಂತ ಆತನ. ನಿತ್ಯ ನಿರ್ಗುಣೆ ನಿರ್ವಹಣೆ ನಿಜ ಸತ್ಯ ಸಂರೂಪೆ ಶ್ಯಾಮವೇ ಪ್ರತ್ಯೇಗಾತ್ಮನೆ ಹೊರಳೆ ಪೂರ್ಣ ಬ್ರಹ್ಮ ಪೂರ್ಣಾಯೇ ಶಿಷ್ಯ ರೂಪಳೆ ಚುಚ್ಚು ಬಯಚದ ವಸ್ತು ಚಿನ್ಮಾತ್ರೇ ಚಿದಂಬರೇ ಕರ್ತೃ ತ್ರಿಪುರೇ ತ್ರಾಯಿತ್ರೇ ಎಂದು ವಸಿಷ್ಠ. ಎಲ್ಲೋ ತಾಯಿ ನೀನು ಜನನ ರೈತಳೆ ಜನನ ಮನನ ರೈತಳೆ ಗುಣ ರೈತಳೆ ಅವಯ ರೈತಳೆ ನಿಜವಾದ ಸತ್ಯ ಅರಿವಿನ ಸ್ವರೂಪಳೆ ಶಾಂಭವಿ ಪ್ರತ್ಯೇಗಾತ್ಮಳೆ ಬ್ರಹ್ಮ ಸ್ವರೂಪಳೆ ಮತ್ತ ಪೂರ್ಣಾಯ ರೂಪಳೆ ಚಿಸ್ತ ರೂಪಳೆ ತಪ್ಪ ಅಥವಾ ತಾಯಿ ನಾನು ರಕ್ಷಣೆ ಮಾಡುವ ತಾಯಿ ನಾನು ತಪ್ಪ ಅಥವಾ ತಾಯಿ ಬೇಡ್ಕೊಳ್ಳುವಂತ ಅದು. ಧನವತಿ ಉದ್ದಾರಿದ್ರರಾದಳೆ ಶ್ರೀನಯಂತ ರೆಂಗ ತಾಯಿ ಗುಣಕತೇತಳೆ ಗುಪ್ತ ಗುವ್ಯ ದುಗ್ಧ ಗುರು ರೂಪೇ ಅನಿತು ಆದಳೆ ವೇಳೆ ಉನ್ಮತೆ ಸಾಕ್ಷಿಗೆ ಸಹಜಳೆ ತನು ರೈತ್ರೆ ತ್ರಾಯಿತ್ರೆ ಎಂದು ವಸಿಷ್ಠ. ತಾಯಿ ನೀ ಶ್ರೀಮಂತ ಆದ್ರೂ ನೀನ ಬಡವಳಾದ್ರೂ ನೀನ ಮತ್ತ ಗುಣಗಳೇ ಮೀರಿದವ ನೋಡುವ ತಾಯಿ ನೀನು ರಹಸ್ಯ ರೂಪ ಗುರು ಸ್ವರೂಪ ಆದ ನೀನ ಸದಾ ಶುದ್ಧ ರೂಪ ಆದ ನೀನ ಸರ್ವ ಸಾಕ್ಷಿಯಾದವ್ ನೀನ ನೋಡುವ ತಾಯಿ ನೀಲವರ್ಣದ ಮೋಡ ಮಿಂಚ ಆದವ್ ನೀನ ಆದಿ ಅಂತ್ಯ ಸೂಕ್ಷ್ಮ ರೂಪ ಇರೋದ್ರ ನೀನ ತಾಯಿ ತ್ರಿಗುಣಗಳಿಗೆ ಮೂಲ ಸ್ವರೂಪ ಆದ ನೀನ ಬ್ರಹ್ಮ ವಿಷ್ಣು ಮಹೇಶ್ವರಿ ಮೂಲ ಸ್ವರೂಪ ಆದ ನೀನ ನೋಡುವ ತಾಯಿ ತಂದ್ ಕೆರಿಂದ ಹಂಗ ಬೇಡ್ಕೊಳ್ಳುವಂತ ಅದು ತಪ್ಪ ಅಥವಾ ತಾಯಿ ತಪ್ಪ ತಾಯಿ. ಅಕ್ಷರತ್ರಯ ಮೂವರಾದಳೆ ಅಕ್ಷರಾರ್ಧ ಈಶ್ವರ ಆದಳೆ ಅಕ್ಷರ ಶೂನ್ಯ ಆಗಿ ಪರ ಶಿವನು ಎಣಿಸುವಳೆ ಸಾಕ್ಷಿ ಶೂನ್ಯಕ್ಕೆ ಶೂನ್ಯರಾದಳೆ ಮೋಕ್ಷವಾರುಳಾದವದರಿಂದ ಸಾಕ್ಷಿ ರೂಪಳೆ ತ್ರಾಯಿತೆ ಎಂದ ವಸಿಷ್ಠ. ಓಂ ಅಕ್ಷರಗಳ ಅಡ್ಕದಂತ ಊಮ ಊಮ ಕೂಡಿಕೆಯಿಂದ ಓಂ ಐತಿರದು ಊಮಕ ಅಕ್ಷರ ಕೂಡಿ ಅದಕ್ಕೆ ಮೂರು ಅಧಿಪತಿ ಯಾರಪ್ಪ ಬ್ರಹ್ಮ ವಿಷ್ಣು ಮಹೇಶ್ವರ. ಆ ಸ್ವರೂಪ ಆದ್ರೆ ನೀನ ನೋಡುವ ತಾಯಿ ಅಕ್ಷರ ಒಳಗಿರೋದಂತ ಪರಮ ಸ್ವರೂಪ ಆದ್ರೆ ನೀನ ಶೂನ್ಯಕ್ಷ ಅಕ್ಷರ ಪರಮ ಶೂನ್ಯ ನೋಡ್ತಾಯಿ ನೀನು ನಿಜ ಸ್ವರೂಪ ರಕ್ಷಿಸುವ ತಾಯಿ ತಂದು ಬೇಡ್ಕೊಳ್ಳುವಂತ ಅದು. ಮೂಲ ಪ್ರಕೃತಿ ಮೂಲ ಮಾಯೆ ಮೂಲ ಪ್ರಕೃತಿ ಮೂಲ ಮಾತೆ ಮೂಲಧಾರೆ ಮುನಿಜನರ ಹೃದ್ವಾಚಿರ ದೀಪೆ ಕಾಳಿಕಾ ತೈನಿ ಭವಾನಿ ಕಾಳಕಂದರ ನಿರ್ವಿಕಲ್ಪೆ ಜ್ವಾಲಮಾಲಿನಿ ತ್ರಾಯಿ ತ್ರಾಯಿ ಎಂದ ವಸಿಷ್ಠ. ತಾಯಿ ಮೂಲ ಸೃಷ್ಟಿ ಕಾರಣ ನೀ ನೋಡುವ ತಾಯಿ ಮತ್ತ ಮೂಲ ಮಾಯಾ ರೂಪಳೆ ಮೂಲ ಮಾತೃ ಸ್ವರೂಪಳೆ ಮತ್ತ ಋಷಿಗಳ ಹೃದಯ ಒಳಗ ನೀನ್ ನೆಲೆಸಿರೋಣ ತಾಯಿ ಕಾಳಿಕಾದೇವಿ ಶ್ರೀ ದುರ್ಗಾದೇವಿ ಭವಾನಿ ತಪ್ಪಾತುವ ತಾಯಿ ತಪ್ಪಾತುವ ಅಂತ ಹಂಗ ಬೇಡ್ಕೊಳ್ಳೋದು. ಮತ್ತ ಮಧು ಎಂಬ ರಕ್ಕಸನ ಸಂಹರಿಸಲಾದ ನೀನ ನೋಡುವ ಮಹಿಷಾಸುರ ಮರ್ದನ ಮಾಡಿದಿ ಮತ್ತ ರಾವಣನ ಸಂಹಾರ ಮಾಡಿದಿ ಗರ್ವಿಷ್ಠ ಮುಕ್ಕಳಂತ ಸಂದೋಪ ಸುಂದರ ಮೃತ್ಯು ದೇವತೆ ಆದ ನೀ ನೋಡುವ ತಾಯಿ ಬ್ರಹ್ಮನ ನಾಲಿಗಳು ವಾಸವಾದ್ರ ನೀ ನೋಡುವ ತಾಯಿ ಬ್ರಹ್ಮಾಸ್ತ್ರ ದೈವತದ ಅಮೃತ ಸ್ವರೂಪ ಆದ್ರ ನೀ ನೋಡುವ ತಾಯಿ ನನ್ ತಪ್ಪು ಅಥವಾ ಹಂಗ ಬೇಡ್ಕೊಳ್ಳುವಂತವ ನಿಗಮತೆ ಆಯ್ತಾ ರೂಪಳೆ ಭಗವತೆ ಬಂಡಾಸುರನ ನಿಗಮದೆ ಕೊಂದೆಯೋ ಸೀರಿ ತಿಂದೇಶೋ ನಿತಾಂಶನ ಹಗರನಾಗಿ ಭಸ್ಮಸುರನು ಜಗದ ಮೋಹಿನಿಯಾಗಿ ಸುತ್ತೆಯೋ ಅದರಾಗಲೇ ತಪ್ಪು ತಪ್ಪೆಂದ ವಸಿಷ್ಠ. ವೇದಾಂಗ ರೂಪಳೆ ಜಗನ್ಮಾತೆ ಬಂಡಾಸುರನನ್ನ ಸಂಹಾರ ಮಾಡಿದವ ನೀ ನೋಡುವ ತಾಯಿ ಸೋನಿತಾಂಬಕನನ್ನ ಸೀಳಿ ಬಿಟ್ಟುವ ತಾಯಿ ಮತ್ತ ಜಗನ್ಮೋಹಿನಿಯಾಗಿ ಭಸ್ಮಾಸುರನ ಸುಟ್ಟು ಬಿಟ್ಟು ನೋಡುವ ತಾಯಿ ಪಾಪವನ್ನು ಮಾಡಿಬಿಟ್ಟಿ ಅದಕ್ಕೆ ತಪ್ಪ ಅಥವಾ ತಾಯಿ ಅಂತ ಬೇಡ್ಕೊಳ್ಳುವಂತ ಭಕ್ತ ಜೀವಿನಿ ಭಕ್ತ ಬಂಧುವೆ ಭಕ್ತರ ಅಂತರ್ಯಾಮಿ ಬಾಗೆ ಭಕ್ತ ಪಾಲಿನಿ ಭಕ್ತ ಕಿಂಕರಿ ಭಕ್ತ ಕಾರ್ಬಾರಿ ಭಕ್ತರ ಅಭಯೊಳಗೆ ಭಕ್ತರನ್ನು ಭಜಿಸುವ ಸಲುವ ಭಕ್ತ ವಸ್ತಲೆ ತಪ್ಪು ತಪ್ಪೆಂದ ವಸಿಷ್ಠ. ಭಕ್ತರ ಪ್ರಾಣ ಸ್ವರೂಪ ಆದ್ರೆ ನೀ ನೋಡುವ ಮತ್ತ ಭಕ್ತರ ಅಂತರಂಗಗಳು ವ್ಯಾಪಿಸುವವರು ನೀನ ಐಶ್ವರ್ಯವಂತಳೆ ಭಕ್ತರ ಕಾರ್ಯದ ಕೈಗೂಡೋ ಪರಿಚಾರಿಕೆ ಮತ್ತ ಭಕ್ತರ ದೊಡ್ಡ ಕೆಲಸವನ್ನು ನೀನ ಇದ್ದವಳೆ ಭಕ್ತರ ಬಾಗಿಲಲ್ಲಿ ವಾಸಿಸುವಳೆ
ತಾಯಿ ತಪ್ಪಾತು ತಾಯಿ ತಪ್ಪಾತು ತಾಯಿ ತಂದ ಬೇಡ್ಕೊಳ್ಳಂತ ಕಣ್ ಇಲ್ಲದಲೆ ಶಿವ ತೊಡೆಯಲಿರುತ್ತೆ, ಇಲ್ಲದಲೆ ಹರಿ ಎದೆಯಿರುತ್ತೆ, ಇಲ್ಲದಲೆ ಬಿಡಿ ನಾಳಿವೆ ನಾಸನವ ಮಾಡಿರುವೆ, ಇಲ್ಲದಲೆ ಜಗವೆಲ್ಲ ಮೋಪೆ ಸುಳ್ಳು ಎಂದಿನ ಮಾಯೆ ಎನ್ನಗೆ ಅಲ್ಲು ಎಷ್ಟೇ ತಪ್ಪು ತಪ್ಪೆಂದವ ಶಿಷ್ಟ. ಶಿವನ ತೊಡೆಯಲ್ಲಾದ್ರೂ ನೀನ ಹೇಳ್ತೀನಿ ನೋಡ ತಾಯಿ, ಮತ್ತ ಹರಿ ಹೃದಯ ಒಳಗ ನೀನ ನೆಲೆಸಿದಿ, ಬ್ರಹ್ಮನ ನಾಲಿಗೆ ಒಳಗಾದ್ರೆ ನೀನ ಕೂತಾ ಇದ್ದ ತಾಯಿ, ಅವ್ಯಕ್ತವಾಗಿ ಅಖಿಲ ಪ್ರಪಂಚವನ್ನು ಮೋಹಿಸಿಗೊಳಿಸದಾರ ನೀನ ತಾಯಿ. ಈ ಮಾಯೆ ಸುಳ್ಳು ಅನ್ನಿದ ತಪ್ಪಾತ ತಂದು ಹೇಳುವಂತ ಇಲ್ಲದಲೆ ಸಂಸಾರವಾಗೆ, ಇಲ್ಲದಲೆ ಗುರು ಶಿಷ್ಯರಾಗೆ, ಇಲ್ಲದಲೆ ತತ್ವಮಸಿ ಧ್ಯಾನ ಉದಾಹರಣೆಗೆ, ಇಲ್ಲದಲೆ ನೀನಂತ ಇರಲಿಕ್ಕೆ ಎಲ್ಲಿಯವನ ಮಾಯೆ ಸುಳ್ಳಿನೇ ಸಲ್ಲುವುದೇ ಬಹು ತಪ್ಪು ತಪ್ಪೆಂದವ ಶಿಷ್ಟ. ಸತ್ಯಮಾಯನೆ ಸತ್ಯವಾಗಿ, ಮಿಥ್ಯಮಾಯನೆ ಮಿಥ್ಯವಾಗಿ, ಸತ್ಯ ಮಿಥ್ಯಕ್ಕೆ ಸಾಕ್ಷಿಯಾಗಿ ನಿನ್ನೆರಲಿಕ್ಕೆ, ಸತ್ಯನ ನಿನ್ನೇನು ಬಲ್ಲೆನು ಮಿಥ್ಯ ಮಾಯ ಎಂದೆಚ್ಚೆನು, ಪ್ರತ್ಯೇಗಾತ್ಮನೆ ತಪ್ಪು ತಪ್ಪೆಂದವ ಶಿಷ್ಟ. ತಾಯಿ ಗುರು ಶಿಷ್ಯರೂಪರಾಗಿರೋ ನೋಡ್ತಾಯಿ ನೀವು, ಆ ಪರಬ್ರಹ್ಮ ವಸ್ತು ಆದ್ರ ನೀನ, ಮತ್ತ ಮಾಯೆ ತಪ್ಪತ್ತಂದು ಹೇಳ್ಬಿಟ್ನ್ಯ, ಸತ್ಯ ಮಿಥ್ಯೆ ಸಾಕ್ಷಿ ರೂಪ ಆದ್ರ ನೀನ ತಾಯಿ. ನಿನ್ನನ್ನು ಅರಿತುಕೊಳ್ಳಾಕ ಯಾರಿಗೂ ಸಾಧ್ಯ ಇಲ್ಲ, ನೀನು ಅರಿತುಕೊಳ್ಳಾಕ ಜಗತ್ತಿನ ಯಾರಿಗೂ ಸಾಧ್ಯ ಇಲ್ಲ. ಅದಕ್ಕೆ ನೀನು ತಪ್ಪು ನಿಂದು ಮಿಥ್ಯೆ ಅಂತ ಹೇಳಾಕ ನಾ ಕಟ್ಟಿ ನೋಡೋತ ಬೇಕ ಕಟ್ಟಿ ಆಯ್ಕೆಯಿಂದ ನಿನಗ ಮಾಯಾ ಸುಳ್ಳ ಅಂತ ಹೇಳಿಬಿಟ್ನಿ, ಹುಚ್ಚಾಗಿಬಿಟ್ನಿ ಆ ತಾನ್ ಕೆರಿಂದ ಹಂಗ ಬೇಡ್ಕೊಳ್ಳೋ ಅಂತ ಅದು. ನಿನ್ನ ಮೈಯನೇ ತಿಳಿವೆನೆಂದಡೆ ಇನ್ನು ಬ್ರಹ್ಮ ಹರಿದ್ರಾದ್ದು, ಕುನ್ನಿ ಬಲ್ಲನ ದೇನು ನಿನ್ನನ ಮಿಥ್ಯವೆನ್ನಲಿಕ್ಕೆ, ಇನ್ನು ಸುತ್ರನು ಕೂಡಿ ಬಂದೆವು ಹೆಣ್ಣು ಮಾನವ ಸೇರಿಕೊಂಡೆವು, ನಿನ್ನ ಪಾದಕ್ಕೆ ನಮೋ ನಮೋ ಎಂದು ವಸಿಷ್ಠ. ನಿನ್ನ ಮಹಿಮೆ ತಿಳ್ಕೋಬೇಕಾದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಸದಾ ಸಾಧ್ಯ. ನಿನ್ನನ್ನು ಮಿಥ್ಯನಲಿಕ್ಕ ನಾನು ಕುನ್ನಿ ಆಗಿಬಿಟ್ನ, ಅವ್ರಿಗೆ ಸಾಧ್ಯ ಅಲ್ಲ ನಕ್ಕ ನಾನು ಕುನ್ನಿ, ನನಗೇನ್ ಕೊಡ್ತತಿ ತಂದು ಕೆರಿನ ಹಂಗ ತಪ್ಪ ಆತ ತಂದ ಹಂಗ ಬೇಡ್ಕೊಳ್ಳೋಂತ ಅದು. ಗೆದ್ದೆನೆಂದಡಿ ದೇವಿ ತಾನ ಇದ್ದು ತಾನಾಗಿವುದು ಕರೆಗೆ, ಶುದ್ಧ ನಿರ್ವಯ ಬ್ರಹ್ಮವೇ ತಾನಾಗಿ ಎದುರುಳಿದು, ಇದ್ದನಾದಡೆ ಮಾಯ ಮನಸ್ಸಿನೇ ಬುದ್ಧಿಯಾದರೆ ಆತ ಮುಕ್ತನು, ಶೂದ್ರ ಮಾತೇನು ಸಮೀಪದು ಎಂದು ವಸಿಷ್ಠ. ಈ ಮಾಯಾ ಏನ ಜಯಿಸಿರ ಅವಾಗ ಶ್ರೀದೇವಿ ತಾನ ಪರಬ್ರಹ್ಮ ವಸ್ತು ಆಗಿಬಿಡ್ತಾವಪ್ಪ, ತಾನ ಆಗಿರುವ ಈ ಶುದ್ಧವಾದ ಅಖಂಡ ಬ್ರಹ್ಮವೇ ತಾನಾಗಿಬಿಡ್ತಾವ. ಮಾಯೆ ಸುಳ್ಳು ಅದನಕ ನಾನ್ ನಿರ್ಬುದ್ಧಿ ಆದ್ ನೋಡು ಅದು ಹಂಗ ಬಿಡ್ಕೊಳ್ಳೋಂತ ಸುಳ್ಳು ಮಾಯೆಂದಡೆಯೋ ತಾನೆಯೋ ಸುಳ್ಳು ಆಗಿರಬೇಕು ಸಹೋದದೆ, ಸುಳ್ಳು ರವಿಚಂದ್ರಾದಿಭೂಮ ಕಾಸ ಮೊದಲಾಗಿ, ಸುಳ್ಳು ಆದರೆ ಮಾಯೆ ಸುಳ್ಳು ಎಲ್ಲಿ ಉಳುಬನಿ ತಪಸ್ಸೇನಿದೆಯೋ, ಸಲ್ಲುವುದೇ ಸುಳ್ಳೆನಲು ಎಂದ ಹಿಡಿದ ವಸಿಷ್ಠ. ಈ ಮಾಯಾ ಸುಳ್ಳನಾಕ ಸೂರ್ಯ ಚಂದ್ರ ಭೂಮಿ ಆಕಾಶ ಇದೇನಾದ್ರು ಸುಳ್ಳತನಪ ಬಸವಣ್ಣ? ಇದು ಸುಳ್ಳಿಲ್ಲ, ಜಗತ್ತಿಗೆ ಬೆಳಕ ಕೊಡಾಕತ್ತೇವ. ಇದೆಲ್ಲ ಸುಳ್ಳಿಲ್ಲ ಅಂದ ಬೆಳಕ ನಾ ಸುಳ್ಳು ಅಂದ್ರೆ ತಪ್ಪಾತ್, ಇದು ಅನಬಾರ್ದಾಗಿತ್ತು ತಂದು ಕೆರಿಂದ ಹಂಗ ಬೇಡ್ಕೊಳ್ಳೋಂತ. ಅದುವೇ ಕಾರಣ ವಿಷ್ಣು ಮಾಯೋ ನದುವೆ ತಿಳಿಯಲು ಕೆರೆದ ತ್ರಿಗುಣದ ಉದಿಸಿ ತೋರುವ ಮೂರ್ತಿಗಳು ಮೊರೆ ಹೊತ್ತು ಬದುಕಿದರು, ಕದನಲ್ಲಿ ದೇವಿ ಕೊಂದಿಯ ಅದ್ಭುತ ಕಸರ ನೆನೆಸಲು ಸುದೇಶರದಿ ಲಿಂಗಮಿ ಕೇರೆಂದು ಸಾಮ ಶಿವ. ಹರಿಯ ಅವತಾರಿಲ್ಲ ದೇವಿಯ ಪರಮಾವತಾರಗಳೇವು, ಗಿರಿಜಿಗೆ ಭೇದವನ್ನು ಮಾಡುವ ನಾವನು ಪಾತಕನು, ಉರುಳು ಗೋರು ನರಕದ ಹೊರವು ಇಲ್ಲವನ್ನ ಹೆಂಗ ಯಮನವ, ಹರಿರ್ವಳೆ ಬಳಿಕ ಅವನ ಕಲ್ಪಾಂತರದಲ್ಲಿ ಕೇಳನ್ನ. ವಿಷ್ಣುವಿನ ಅವತಾರ ಮತ್ತ ದೇವಿ ಅವತಾರ ಎರಡೂ ಬೇರೆ ಅಲ್ಲ. ಈ ಹರಿಗೆ ಮತ್ತು ಗಿರಿಜಿಗೆ ಭೇದ ಯಾವ ಮಾಡ್ತಾ ನೋಡ್ರಿ ಮಹಾಪಾಪ ಹೋಗ್ಬಿಡ್ತಾನತ್ರ. ದೇವಿಗೆ ಮತ್ತು ವಿಷ್ಣುಗ ಭೇದವ ಮಾಡವ ಮಹಾಪಾಪ ಹೋಗ್ಬಿಡ್ತಾನ, ಭಯಂಕರ ನರಕ ಹೋಗ್ಬಿಡ್ತಾನವ, ಅವನಿಗೆ ಬಿಡುಗಡೆ ಇಲ್ಲ. ಮತ್ತ ಅವನ ಮೇಲೆ ಅವಾಗ ಯಮನ ಸೇವಕರವಂಗ ಕಲ್ಪಾಂತರದಿಂದ ಅವ್ ತೊಂದರೆ ಕೊಡಾಕತ್ತಾರ ನೋಡಪ್ಪ ತಂದು ಹೇಳುವಂತಾರ ಆ ಕಡೆ. ಇನ್ನ ಧ್ಯಾನ ಮಾಡೋ ಮೂರ್ತಿ ಹೇಳಕತ್ತಾರ, ತಾಯಿನ ಧ್ಯಾನ ಮಾಡೋ ಮೂರ್ತಿ ವಿವರಣೆ ಹೇಳ್ತಾರ. ಧ್ಯಾನ ಮಾಡುವ ಮೂರ್ತಿ ವಿವರವ ನಾನು ರಾಷ್ಟ್ರಭುಜನಶ
ಅನನೋದರುಳುವ ಶಿವಲಾಂಕುಶಿವಶರ ಚಾಪ ಪಾನಪಾತ್ರು ಚಕ್ರವಶಿವ ಮಾನಸಿಗೆ ಪೂಜಿಸಲಬೇಕೆ ಜ್ಞಾನವಂತನೇ ಅರಿತುಕೊಯ್ದು ಕಾಳಿಮೂರ್ತಿ ಅಂದ ಬಸವಣ್ಣ. ಇನ್ನ ನಿನಗ ಧ್ಯಾನ ಮಾಡೋ ಮೂರ್ತಿ ಹೇಳ್ತ ನೋಡಪ್ಪ, ಯಾವ ರೀತಿ ಧ್ಯಾನ ಮಾಡಬೇಕು ತಂದ ಅವಳ ವಿವರಣೆ, ಅವಳ ವರ್ಣನೆ ನೀನು ಹೇಳ್ತಾನು ತಂದ್ ಹೇಳ್ತಾನ. ಈಗ ಯಾವ ಮೂರ್ತಿಪ್ಪ? ಕಾಳಿಕಾ ಮೂರ್ತಿ, ಕಾಳಿ ಮೂರ್ತಿ, ಧ್ಯಾನ ಮೂರ್ತಿ ಹೇಳ್ತಾನಪ್ಪ. 8 ಭುಜ ಅದಾವ, ಮತ್ತ 10 ಮುಖ ಅದಾವ, ಮತ್ತ ಡಮರ ಹಿಡ್ದಾವ, ತ್ರಿಶೂಲ್ ಹಿಡ್ದಾವ, ಅಂಕುಶ ಬಾಣ ಹಿಡ್ದಾವ, ಬಿಲ್ಲು, ಪಾತ್ರೆ, ಚಕ್ರ, ಖಡ್ಗ ಹಿಡಿದುಕೊಂಡು ನಿಂತ ನೋಡಪ್ಪ. ಇದು ಕಾಳಿ ಮೂರ್ತಿ ನೋಡಪ್ಪ ಬಸವಣ್ಣ. ಒಂದು ತಲೆ ಭುಜ 4 ವಿಸ್ತ ಗಂಧವದನ ತ್ರಿರಕ್ತ ನಯನ ಲಿಂದ ಶಿರಮಾಲೆ ಕಪಾಲ ಸಿತಂಗ ವರ್ಣವದು ಸುಂದರ ಸುಖ ಕಟ್ಟುವಂಗ ಚೂಲಿಸಿ ಇಂದ ಬೆಳುವ ಮೂರ್ತಿ ಮನದಿಂದ ಧ್ಯಾನಿಸಬೇಕು. ಇದು ಕಾಳಿ ಮೂರ್ತಿ ಅಂದ. ಒಂದು ತಲೆ 4 ಭುಜ ಮತ್ತ ವಿಶಾಲವಾದ ಸುಂದರ ಮುಖ ಐತಿ ನೋಡಪ್ಪ. ಮತ್ತ ರಕ್ತವರ್ಣದ 3 ಕಣ್ಣದವ, ರುಂಡ ಮಾಲೆ ಧರಿಸ್ಯಾಳ, ಮತ್ತ ಬ್ರಹ್ಮ ಕಪಾಲ ಹಿಡ್ದಾಳ, ಶ್ಯಾಮ ವರ್ಣದ ಶರೀರ ಐತಿ. ಮತ್ತ ಆಯುಧ ಯಾವ ಹಿಡ್ದಪ್ಪ ಅಂದ್ರ ತ್ರಿಶೂಲ, ಖಡ್ಗ. ಇವನಾದ್ರೆ ಇದೇನಪ್ಪ? ಕಾಳಿಕಾದೇವಿ ಮೂರ್ತಿ ನೋಡಪ್ಪ. ಇದನ್ನಾದ್ರೂ ನೀನು ಮನಸ್ಸೊಳಗಿಟ್ಟ ನೀನು ನೆನಸ್ಪ ಅಂತಂದು ಹೇಳ್ತಾನ. ಇಟ್ಟ ರಕ್ತದ ತಿಲಕ ಶೋಣಿತ ಒಟ್ಟೊಂದ್ಸಲಲ್ಲಿ ವೀರ ಜಡಿತ ಅಷ್ಟಭುಜೋತ್ರಿ ವದನ ಶೇಷ ಭರಣ ಶಿರಮಾಲೆ ಹುಟ್ಟ ರಕ್ತಾಂಬರ ಗದಾಯುಧ ಕಟ್ಟಿ ಕಟ್ಟುವಾಗ ಶಶಿಯು ಬಹುದಿಟ್ಟ ಮೂರ್ತಿ ನೆನೆಯುವಂತ ಕಾಳಿ ಮೂರ್ತಿ ಅಂದ. ಇಟ್ಟಂತ ರಕ್ತದ ತಿಲಕ, ಹನಿ ಮ್ಯಾಲ ರಕ್ತದ ತಿಲಕ ಇಟ್ಟಾಳ, ಮತ್ತ ವೀರ ಜಡೆ ಇಟ್ಟಾಳ, 8 ಭುಜ ಅದಾವು, 3 ಮುಖ, ಸರ್ಪದ ಆಭರಣ ಹಾಕೊಂಡಾಳ, ರುಂಡ ಮಾಲೆ ಧರಿಸ್ಯಾಳ, ಮತ್ತ ಕೆಂಪು ರಕ್ತವರ್ಣದ ಸೀರೆ ಹುಟ್ಟಾಳು. ಆಯುಧ ಏನ ಹುಟ್ಟಪ್ಪ? ಕಟ್ವಾಂಗ, ಖಡ್ಗ. ಇದು ಯಾವ ಮೂರ್ತಿಪ್ಪ ಅಂದ್ರ ಕಾಳಿಕಾದೇವಿ ಮೂರ್ತಿ ನೋಡಪ್ಪ ಅಂತ ಹೇಳ್ತಾರ. ಮತ್ತ 10 ತಲೆ ಪಾದಗಳು, 10 ಭುಜ, 10 ಆಯುಧ, ಬಲವಾದ ತಲೆ, ತುಳಸಿ ಮಾಲಿ, ಮತ್ತ ರಕ್ತದ ಪಾತ್ರೆ ಹಿಡಿದವು, 3 ಕೆಂಪು ವರದ ಕಣ್ಣುಗಳು. ಇದು ಆದರೂ ಕಾಳಿಕಾದೇವಿ ಮೂರ್ತಿ ಅಪ್ಪ. ಇನ್ನು ಅರಿತ ಕೈ ಧ್ಯಾನ ಮಾಡಪ್ಪ ಬಸವಣ್ಣ ಅಂತ ಹೇಳ್ತಾರೆ. ಕರಿದು ಭುಜಸ್ತನ ಶ್ವೇತದಯ ತಾನಿರೋ ಮುಖವಾದ ಶ್ವೇತ ಪಾದವು ನೆರೆವ ಜಾನೋ ಜಂಕಮೀನ್ ಕಟಿ ರಕ್ತವರ್ಣದಲ್ಲಿ ಪರಮ ಗಂಧ ಸುಲೇಪದ ಭುಜ ಇರುವ ವಸ್ತ್ರ ಹಸಿರ ಸಾಸಿರ ಬರದ ಧಾನ್ಯದ ಮೂರ್ತಿ. ಇದು ಮಹಾಲಕ್ಷ್ಮಿ ಮೂರ್ತಿ ಅಂದ. ಕಪ್ಪಾದ ಭುಜ, ಮುಖ, ಬಿಳಿ ಪಾದ, ಶೋಭಿಸುವ ಮೊಳಕಾಲ, ಮೀನ ಗಂಡ, ಮತ್ತ ಶ್ರೇಷ್ಠ ಗಂಧದ ಸುಲೇಪನ 18 ಭುಜ ಅದಾವು. ಸಹಸ್ರ ಕೈ ಒಳಗ ಎಲ್ಲ ಆಯುಧ ಹಿಡ್ದಾವ. ಇದು ಯಾವ ಮೂರ್ತಿಪ್ಪ ಅಂದ್ರ ಮಹಾಲಕ್ಷ್ಮಿ ಮೂರ್ತಿ ನೋಡಪ್ಪ ಬಸವಣ್ಣ. ಅಷ್ಟಭುಜಗಳು ಲೇಪ ಗಂಧವು ತೊಟ್ಟ ಸ್ವರವ ಬರ್ಣ ಸೊಲನೆ ಬಿಟ್ಟ ರಕ್ತದ ತಿಲಕ ಕಾರೋಟಿಗಳ ಮಾಲೆಗಳ ಕಟ್ಟಿಯ ಬಹು ಶಸ್ತ್ರ ಕೈಯೊಳ ಬಿಟ್ಟ ಶೋಧಿತ ಪಾಲ ಪಾತ್ರೆಯು ಭಟ್ಟ ಗಣನೆ ಮೂರ್ತಿ. ಇದು ಭಾರತೀಯ ರೂಪವಿದು. 8 ಭುಜ ಮುಂದ್ರಿ ಲೇಪನ ಮಾಡಿದಂತ ಸುಗಂಧ, ತೊಟ್ಟುಕೊಂಡಂತ ಸರ್ವಾಭರಣ, ಹಣೆಯಲ್ಲಿ ರಕ್ತದ ತಿಲಕಿಟ್ಟಾಳ, ತಲೆಬುರಿಗಳ ಮಾಲೆ ಹಾಕೊಂಡಾಳ ಕೊಳ್ಳೊಳಗ, ಕೈ ಒಳಗ ರಕ್ತದ ಪಾತ್ರೆ ಹಿಡ್ದಾಳ, ವಿಶಾಲವಾದ ನೇತ್ರ ಐತಿ. ಇದು ಯಾವ ಮೂರ್ತಿಪ್ಪ ಅಂದ್ರ ಭಾರತೀಯ ರೂಪ ಅಂತ ಹೇಳ್ತಾರ. ಮತ್ತ 10 ಮುಖ, 8 ಭುಜ, ರಕ್ತವರ್ಣದ ವಸ್ತ್ರ ಹುಟ್ಟಾಳ, 3 ಕಣ್ಣುಗಳು, ಮತ್ತ ಕಡಿಯುವ ಪಾತ್ರೆ ಹಿಡ್ದಾಳ, ಕೈ ಒಳಗೆ ನೇಗಿಲ, ಒಣಕಿ, ಬಾಣ, ಮುತ್ತಿನ ಆಭರಣ, ಕಿರೀಟ, ಮೆತ್ತಿಕೊಂಡ ಸುಗಂಧ. ಇದು ಆದ್ರೂ ಭಾರತೀಯ ಮೂರ್ತಿ ನೋಡಪ್ಪ ತಂದು ಹೇಳುವಂತಾರ. ನಂದಿ ಕೇಳ ಮೈದ ಕೈಟವ್ರತ ಕೊಂದಳೆ ಮಾ ಕಾಳಿಯಾಗೆ ಒಂದು ಮೈಸಿನ ಕೊಂದಳೆ ಮಾ ಲಕ್ಷ್ಮಿ ಎನಿಸುತ್ತಲೇ ಮಂದಮತಿ ಶುಂಭಾನಿ ಶುಂಭರ ಒಂದು ಛೇದಿಸಿದ ಆಕೆ ಭಾರತಿ ಪಂಡೇರಿ ಮೂರಾಗಿ ತೋರಿದಳೀಕೆ ಮಾ ಗೌರಿ. ಬಸವಣ್ಣ ಮಹಾಕಾಳಿಯಾಗಿ ಏನ್ ಮಾಡ್ಲಪ್ಪ ಅಂದ್ರ ಮೊದಕ ಇಟ್ಟ ರೈತರನ್ನ ಸಂಹಾರ ಮಾಡಿ ತಾಯಿ, ಮತ್ತ ಮಹಾಲಕ್ಷ್ಮಿಯಾಗಿ ಮಹಿಷಾಸುರನ ಸಂಹಾರ ಮಾಡ್ಲಿ ಮಹಾಲಕ್ಷ್ಮಿಯಾಗಿ, ಮತ್ತ ಭಾರತೀಯ ರೂಪ ತಾಳೆ ಶುಂಭ ಮತ್ತ ನಿಶುಂಭನ ಸಂಹಾರ ಮಾಡಿ ನೋಡಪ್ಪ ಬಸವಣ್ಣ.
ಈ ಮೂರು ರೂಪ ಆದ್ರೂ ನೀನು ಸ್ಮರಣೆ ಮಾಡಪ್ಪ. ಕೊಂದ ಮಧುಕೈಟ ಭರಣ ಪುರುಷನು ಒಂದು ಮಾ ಕಾಯುತ್ತಾನೆ, ಒಂದು ಪುರುಷನು ತಾನೇ ಸ್ತ್ರೀಯಾಗಿರನು ಹರಿಯಲಿಕ್ಕೆ. ಮುಂದೆ ಪುರುಷ ಕೃತಿಲವನು ಒಂದಳೆ ಮಾ ಕಾಯುತ್ತಾರಿ ಎಂದು ಹರೇ ಕಾಳಿ ಎಂದಿರ್ತೀವ ಜಗದಲ್ಲಿ. ಅಂದು ವಿಷ್ಣು ಮಧುಕೈಟ ದರ್ಶನ ಸಂಹಾರ ಮಾಡಿದ. ಆ ತಿಳ್ಕೊಂಡ್ ನೋಡ್ರ ಈ ಮಹಾಕಾಳಿನ ಸಂಹಾರ ಮಾಡ್ಯಾಳ. ಯಾಕಂದ್ರ ವಿಷ್ಣು ಬೇರೆಲ್ಲ, ತಾಯಿ ಬೇರೆಲ್ಲ. ಅದಕ್ಕ ಪುರುಷ ಇವೆಲ್ಲ, ಸ್ತ್ರೀ ಬೇರೆಲ್ಲ, ಇಬ್ಬರಿಗೂ ಭೇದವ ಮಾಡಂಗಿಲ್ಲ. ಆ ಮಹಾಕಾಳಿ ಹರಿ ಇಬ್ಬರು ಒಂದ ನೋಡಪ್ಪ ತಂದು ಹೇಳ್ತಾರ. ಮೂರು ನೇತ್ರಗಳ ಏಕಮುಖ ಭುಜ, ವಾರು ಕಟ ಕಟಾರಿ ಚಕ್ರವು, ಘೋರದೈತರ ರಕ್ತ ತುಂಬಿದ ಪಾನ ಪಾತ್ರೆಯನ್ನು ಸಾರಿ ಕೈಲಿ ಹಿಡಿದುಕೊಳ್ಳುತ್ತಲೇ ಸೇರಿ ನಿಲ್ಲುವ ನೀಲ ತುರಗವು ಆರಮೌತಿಕ ಮೂರ್ತಿ ಭಗವತಿ ಧ್ಯಾನ ಮೂರ್ತಿ ಅಂದ. ಇನ್ನ ಭಗವತಿ ಧ್ಯಾನ ಮೂರ್ತಿ ಹೇಳ್ತಾರೆ. ಮೂರು ಕಣ್ಣದವ್ರಿ, ಮುಂದ ಒಂದು ಮುಖ, 6 ಭುಜ, ಕೈ ಒಳಗ ಕಡ್ಡ, ಕಿರುಗತ್ತಿ, ಚಕ್ರ, ಮತ್ತ ಭಯಂಕರ ರಕ್ಕಸರ ರಕ್ತ ತುಂಬಿದಂತ ಕೈಯೊಳಗ ಪಾತ್ರೆ ಹಿಡ್ದಾಳ, ಕೂಗಾಕತ್ತಾಳ, ನೀಲವರ್ಣದ ಸೀರೆ ಉಟ್ಟಾಳ, ನೀಲವರ್ಣ ಕುದುರೆ ಏರಿ ಕೂತಾಳ, ಮುತ್ತಿನ ಸರ ಹಾಕೊಂಡಾಳ. ಇದು ಯಾವ ಮೂರ್ತಿಪ್ಪ ಅಂದ್ರ ಭಗವತಿ ಧ್ಯಾನ ಮೂರ್ತಿ ನೋಡಪ್ಪ ಅಂತ ಹೇಳ್ತಾರ. ಇಡೀ ನಯನ ದೌಡ್ ಅಡಗಿದ ಮುಖಕರ ಕಡ್ಗ ವಜ್ರೋ ಮುತ್ಕರಲಿಗದೆ ದೊಡೆನೆ ವೈರ್ಯ ಜಿವ್ವೆ ಗೈಲಿ ಪೀಡಿಸುತ್ತ ಕಡಿವ ಬರದಿನ್ ಪೀತ ಕಾಂತ್ಯ ದೊಡೆನ ದಶೆ ಹಸ್ತದಲ್ಲಿ ಸ್ವರ್ಣದ ಒಡವೆಯಿಂದ ಮೂರ್ತಿ ಚಾಲ ಮಲ್ಲಿಮುಖಿಯನ್ನ. ಇನ್ನ ಜ್ವಾಲಾಮುಖಿ ಧ್ಯಾನ ಮೂರ್ತಿ, ಕೆಂಡದಂತ ಕೆಂಪು ಕಣ್ಣದವ್ರಿ, ಮತ್ತ ಹಲ್ಲಿನಿಂದ ದವಡೆ ಕಚ್ಚಿದ ಮುಖ ಐತಿ, ಕೈಯಲ್ಲಿ ಖಡ್ಗ, ವಜ್ರ, ಮುದ್ಗರ, ಗದೆ ಹಿಡ್ದಾಳ, ಶತ್ರುವಿನ ನಾಲಿಗೆಯನ್ನು ಎಡಗೈಯಿಂದ ಹಿಡ್ದಾಳು, ಮತ್ತ ಮನಗಂಡ ಹಬ್ಬರದಿಂದ ನೆತ್ತಾಳು, ಬಂಗಾರದ ಆಭರಣ ತೊಟ್ಟಾಳು. ಇದು ಯಾವಪ್ಪ ಅಂದ್ರ ಜ್ವಾಲಾಮುಖಿ ಧ್ಯಾನ ಮೂರ್ತಿ ನೋಡಪ್ಪ. ಕೈ 4 ಏಕಮುಖ ಬೇಡ, ಕೈಲೇ ಚಾಪಾಣವಿ ನೀವು ನೋಯೇನೆ ಬಾರಿಸುತ್ತಲೂತ ನಯನ 3ರಲ್ಲಿ. ಮೈಯಲ್ಲಿಟ್ಟೆ ಶೀಲ ಸೀರೆಯು ಕೈಯ ಮೈಯಲ್ಲಿ ಮುತ್ತ ಜಡಿಯುತ್ತ ಲೋಯೇನೆ ಮೂರ್ತಿಯುವುದು ಶ್ಯಾಮಲ ಧ್ಯಾನ ಮೂರ್ತಿ ಅನ್ನ. ಇನ್ನ ಶ್ಯಾಮಲ ಧ್ಯಾನ ಮೂರ್ತಿ ಹೇಳ್ತಾರ್ರಿ. 4 ಕೈದವ್ರಿ, ಒಂದು ಮುಖ, ಎಡಗೈ ಒಳಗ ನೇಗಿಲ ಹಿಡ್ದಾಳ, ಮತ್ತ ಬಿಲ್ಲವ ಹಿಡ್ದಾಳ, ವೀಣೆಯನ್ನ ಬಾರ್ಸಾಕತ್ತಾಳ, ಸಂತೋಷ ಪಡಕತ್ತ ವೀಣೆ ಬಾರ್ಸಾಕತ್ತಾಳ. 3 ಕಣ್ಣದವ್, ಮೈಯಲ್ಲಿ ಹುಟ್ಟಂತ ನೀಲವರ್ಣ ಸೀರೆ, ಕೈ ಒಳಗ ಮುತ್ತು ರತ್ನ ಧರಿಸ್ಯಾಳು. ಇದು ಯಾವಪ್ಪ ಅಂದ್ರ ಶ್ಯಾಮ ಅವರ ಧ್ಯಾನ ಮೂರ್ತಿ ನೋಡಪ್ಪ ಅಂತ ಹೇಳ್ತಾರ. ನಂದ ಭಗವತಿ ಎಂಬ ಮೂರ್ತಿ ಗಂಡ ಕನಕಾಂಬರ ವಿಭೂಷಣದ ದಿಂದ ಕನಕ ಚತುರ್ಭುಜ ಗದೆ ಶಂಕ ಶರದಾರ್ಗೆ ಸುಂದರ ಶೋಭಾಯಮಾನದ ಲಿಂದ ಕನಕದ ಕುಂಡಗಳ ಮುಕುತ ಲಿಂದಿರತ ವಶೀಕರಣ ಧ್ಯಾನ ಮೂರ್ತಿ ಅಂದ. ಇನ್ನ ವಶೀಕರಣ ಧ್ಯಾನ ಮೂರ್ತಿ ಹೆಂಗೈತಪ್ಪ ಅಂದ್ರ ಬಂಗಾರದ ಆಭರಣ ತೊಟ್ಟಾಳ, 4 ಭುಜ ಅದಾವ್, ಮತ್ ಕೈ ಒಳಗ ಗದಾ, ಶಂಕ, ಬಾಣ, ವಿಷ್ಣುವಿನ ಬಿಲ್ ಇಟ್ಟ ಹಿಡ್ಕೊಂಡಾಳ, ಸುವರ್ಣ ಕಿರೀಟದ ಬಂಗಾರ ಕಿರೀಟ ಹಾಕೊಂಡಾಳ. ಇದು ಯಾವಪ್ಪ ಅಂದ್ರ ವಶೀಕರಣ ಧ್ಯಾನ ಮೂರ್ತಿ ನೋಡಪ್ಪ ಹೇಳ್ತಾರ. ರಕ್ತ ಭುಜಗಳು, ರಕ್ತಪಾದವು, ರಕ್ತ ಮುಖವುದು, ರಕ್ತ ನಯನವು, ರಕ್ತವು ಜಾನವು, ರಕ್ತ ಜಂಗಿವು, ಉರುಕಟಿವು, ರಕ್ತ ರಕ್ತದಶೆ ಆಯುಧೋ, ರಕ್ತವು ರಕ್ತಭೂಷಣ ಗಂಡ ಪುಸು, ರಕ್ತದಂಟಿಗೆ ಮೂರ್ತಿ ತಾನಿದು ಧ್ಯಾನ ಮೂರ್ತಿ ಅಂದ. ರಕ್ತ ಮುಖ 11 ಭುಜಗಳು, ರಕ್ತ 4 ಎಂಬ ಆಯುಧ, ರಕ್ತ ಪುಸು ಗಂಧ ಪೂಷಣ, ರಕ್ತ ಕರ ಪಾತ್ರೆ, ರಕ್ತ ನಯನ ತ್ರಿವದನ ಭೀಷಣ, ರಕ್ತ ಮಾಂಸದ ಹಾರ ಕೇವಲ, ರಕ್ತ ಚಾಮುಂಡಿ ದ್ವೇ ಮೂರ್ತಿಯು ಧ್ಯಾನ ಮೂರ್ತಿ ಅಂದ. ತೋಳು ದೀರ್ಘವು, ತೂರ್ಗತನವು, ವಿಶಾಲ ನಯವು, ಕಲಶ ಕುಚಗಳು, ಬಾಳ ಕಾಂತಿಯು, ರಕ್ತಭೂಷಣ ಬಾಳ ಸೂಸಕದ, ಬಾಳ ಪರಿಮಳ ಖಡ್ಗ ಚಾಪದಿ, ಬಾಳ ದೈದ ಭಕ್ತ ಯುವತಿಯ ಲೋಲ ಧ್ಯಾನತಿ ಮೂರ್ತಿ ಸುವಿಶಾಲಾಕ್ಷಿ ಮೂರ್ತಿ ಅಂದ. ಇನ್ನ ರಕ್ತದಂಟಿಕೆ ಮೂರ್ತಿ, ರಕ್ತವರ್ಣದ ಭುಜಗಳು ಹಾಕೊಂಡ್, ರಕ್ತವರ್ಣದ ಭುಜಾದವು, ಮತ್ತ ರಕ್ತವರ್ಣದ ಪಾದದವು, ರಕ್ತವರ್ಣದ ಮುಖ ಐತಿ, ಕಣ್ಣುಗಳು ಮನಗಂಡ ಕೆಂಪು ಕಾಣಾಕತ್ತೇವು, ರಕ್ತವರ್ಣದ ಮೊಳಕಾಲ, ಮತ್ತ ಕೈ ಒಳಗೆ ಆಯುಧ ಯಾವ್ದಪ್ಪ ಅಂದ್ರ ರಕ್ತವರ್ಣ ಆಭರಣ ಹಿಡ್ದಾಳು, ಗದಾ, ಪುಷ್ಪ, ತ್ರಿಶೂಲ,
ಇದು ಯಾವಪ್ಪ ಅಂದ್ರ ರಕ್ತದಂತ ಧ್ಯಾನ ಮೂರ್ತಿ ನೋಡಪ್ಪ. ಮತ್ತ ರಕ್ತವರ್ಣದ ಮುಖ ತೊಟ್ಟಳು, 11 ಭುಜಗಳು, 4 ಆಯುಧ, ರಕ್ತವರ್ಣದ ಪುಷ್ಪ ಗಂಧ ಆಭರಣ ತೊಟ್ಟಳು. ಇದು ಯಾವ ಮೂರ್ತಿಪ್ಪ ಅಂದ್ರ ಚಾಮುಂಡಿ ಧ್ಯಾನ ಮೂರ್ತಿ ನೋಡಪ್ಪ ತಂದು ಹೇಳ್ತಾರ. ಶಾಖದಲ್ಲಿ ಬಹು ಪ್ರೀತಿ ಮಸ್ತಾನ್ ನಾಕಮಲ ಬಹು ಪುಷ್ಪಲಗಳ ನೇಕಭೂಷಣದಿಂದ ತಪ್ಪಿ ಭುಜಗಳು 4 ಏಕಮುಖ ವರ್ಣಿಸಿದ ತೆನವ ದೀಕೆ ನೆನೆಸಲಿ ಹಚ್ಚುವ ದೀಕೆ ಶಾಖಾಂಬರಿಯು ಧ್ಯಾನದ ಮೂರ್ತಿ ಕೇಳಿ ಅಂದ. ಇನ್ನ ಶಾಖಾಂಬರಿ ಮೂರ್ತಿ ಹೇಳ್ತಾರ ಕಾಯಿಪಲ್ಯ. ಕೇವಲ ಆಕಿ ಕಾಯಿಪಲ್ಯ ತಿನ್ನ ಶಾಖಾಂಬರಿ ಮೂರ್ತಿ. ಕಾಯಿಪಲ್ಯ ಒಳಗೆ ಬಹಳ ಪ್ರಿಯ ಒಳಕ್ಕೆ. ಕಾಯಿಪಲ್ಯ ಅಂದ್ರೆ ಸೈವಿ ಊಟವನ್ನು ಆಗ್ತಾಳೆ, ಮೃಷ್ಟಾನ ಭೋಜನ ಮಾಡಾಗ್ತಾಳ. ಕಮಲವನ್ನ ಪುಷ್ಪವನ್ನು ಧರಿಸ್ಯಾಳು. ಮತ್ತ 4 ಭುಜ, 1 ಮುಖ, ಮತ್ತ ಇವಳನ್ನ ಸ್ಮರಣೆ ಮಾಡಪ್ಪ. ಇದು ಯಾವಪ್ಪ ಅಂದ್ರ ಶಾಖಾಂಬರಿ ಧ್ಯಾನ ಮೂರ್ತಿ ನೋಡಪ್ಪ ಬಸವಣ್ಣ. ಕಾದ ಕಣ್ಣಿನ ಹೃದಯಸೇನ 4 ಭುಜದನ್ನು ಸೇರಿಸಿಲ್ಲದ ಏದು ತರಸರ ರಕ್ತ ಕಳದಲ್ಲಿ ಪಾತ್ರೆಯನ್ನು ಧರಿಸಿ ಸ್ವಾದ ಸಾಧವ ನೋಡಿ ಮಾಂಸವ ಕ್ರೋಧದಿಂದ ತಿನ್ನಿತ್ತಲಿರುತ್ತೆ. ನಾದ ಬ್ರಹ್ಮನ ರೂಪ ಮೂರ್ತಿ ಇದು ಧ್ಯಾನ ಮೂರ್ತಿ ಅಂದ. ನಯನೋ ವಿಷು ವಿಶಾಲ ಕೇವಲ ದಯದ ಮುಖ ದೀಪ್ತಿ ರತ್ನ ಮಯದ ಭೂಷಣ ನೀಲ ಚಳಿಕೆಯು ಕಾಂತಿಯ ತನವು ವೈರ ಸುಂದರ ವೇದ ಭುಜವಸಿ ನೀತದ ಶರ ಚಾಪೆ ನಸುನಗೆ ನಯನ ಮೂರ್ತಿ ಇದು ಭೀಮದೇವಿ ಧ್ಯಾನ ಮೂರ್ತಿ ಅಂದ. ಸಿಟ್ಟಿನಿಂದ ನೋಡ್ತಕ್ಕಂತ ಕೆಂಪಾದ ಕಣ್ಣದು, ದೊಡ್ಡ ಕಡ್ಗಿಡದ, 4 ಭುಜ, ಬಿಲ್ಲ ಬಾಣ ಧರ್ಸ್ಯಾಳ, ತ್ರಿಶೂಲ ಧರ್ಸ್ಯಾಳ, ರಕ್ಕಸ ರಕ್ತವನ್ನು ಕೈ ಒಳಗಿಡದ ಹಿರಾಕತ್ಯಾಳ. ಈ ಯಾವ ಮೂರ್ತಿಪ್ಪ ಅಂದ ನಾದ ಬ್ರಹ್ಮ ರೂಪ ನೋಡಪ್ಪ. ಮತ್ತ ವಿಶಾಲವಾದ ಕಣ್ಣ, ಧೈರ್ಯದಿಂದ ಕೂಡಿದ ಮುಖ, ಬಹಳ ಪ್ರಕಾಶವಾದ ರಕ್ತ ಕಚ್ಚೋದ ಆಭರಣ, ನೀಲವರ್ಣದ ಸೌಂದರ್ಯಗಳಂತ ಶರೀರ, ವೇದ ಭುಜ ಖಡ್ಗ ಧರ್ಸ್ಯಾಳ, ಬಾಣ ಬಿಲ್ಲ ಧರ್ಸ್ಯಾಳ. ಇದು ಭೀಮದೇವಿ ಧ್ಯಾನ ಮೂರ್ತಿ. ಮತ್ತ ರಮಣೀಯವಾದಂತ ವರ್ಣದೇಹ, ಕೋಟಿ ಸೂರ್ಯ ಪ್ರಕಾಶವಂತ ಕಿರೀಟ, ಕೈಲಿ ವಿಚಿತ್ರವಾದ ಐಡಿದ ಚಕ್ರ ಖಡ್ಗ ಗದೆ ಉಡಿಗೆ ಇವೆಲ್ಲಾ ದರ್ಶನದ ಯಾವ್ದು ಮೂರ್ತಿಪ್ಪ ಅಂದ್ರ ಬ್ರಹ್ಮನಾಮೆ ಧ್ಯಾನ ಮೂರ್ತಿ ನೋಡಪ್ಪ. ಮತ್ತ ಪಂಚಪುರುಷರ ಪ್ರೇತದಾಸಯ್ಯವು ಐಶ್ವರ್ಯಕರಂತ ನತ್ತ ಬಾಣ ಬಿಲ್ಲು ಹಗ್ಗ ಸೋಹಂ ಮಂತ್ರ ಜಪ ಮಾಡಾಕತ್ತೇಳು. 4 ಭುಜಾದವು ಪುಸ್ತಕದ ತೆಗೆದು ನೋಡಾಕತ್ತೇಳು. ಇದು ಯಾವ ಮೂರ್ತಿಪ್ಪ ಅಂದ್ರ ಬಾಲಾ ತ್ರಿಪುರಿ ಧ್ಯಾನ ಮೂರ್ತಿ ನೋಡಪ್ಪ ಅಂತಂದು ಹೇಳುವಂತಾರ. ಕುಂಕುಮಾಗದ ಶಾರಿಗೆ ಶರ ಪಾಶಾಂಕು ಸೂತ್ರಿ ನೇತ ಶರಣ ಸಂಖ್ಯೆ ಇಲ್ಲದ ಪುಷ್ಪ ಮುಡಿ ಹೇ ಮಾಮರವು ತಿಲಕ ಸಂಖ್ಯೆ ಇಲ್ಲದ ರವಿಕಳೆ ನಿರಾಟಕ ಬ್ರಹ್ಮಾಗ ಚತುರ್ಭುಜ ಜೈಕರಿಸಿದ ಮೂರ್ತಿ ತ್ರಿಪುರಾಂ ಬೆಳಪ ಧ್ಯಾನಂದ. ಕುಂಕುಮ ವರ್ಣದ ಶರೀರ ಐತ್ರಿ, ಬಿಲ್ಲ ಬಾಣ ಹಗ್ಗ ಅಂಕುಶ ಹಿಡ್ದಾಳ, 3 ಕಣ್ಣ, ಮತ್ತ ಲೆಕ್ಕವಿಲ್ಲದ ಹೊಗಳಾಕತ್ಯಾಳ, ಬಂಗಾರ ವರ್ಣದ ವಸ್ತ್ರ ತೊಟ್ಟಾಳ, ಸೂರ್ಯ ಪ್ರಕಾಶ ಹೊಳೆಯಾಕತ್ಯಾವಣಪ್ಪ. ಈಕ ಯಾವ ಮೂರ್ತಿಪ್ಪ ಅಂದ್ರ ತ್ರಿಪುರಾಂಬೆ ಧ್ಯಾನ ಮೂರ್ತಿ ನೋಡಪ್ಪ. ಮತ್ತ ಬಿಳಿ ವರ್ಣ ದೇಹ, ಹುಟ್ಟಂತ ಬಿಳಿ ವರ್ಣ, 4 ಭುಜ, ಬಿಳಿ ಹೂ ತೊಟ್ಟಾಳ, 3 ಕಣ್ಣ, ಮುತ್ತಿನ ಮಾಲಿ ಹಾಕೊಂಡಾಳ, ಕೈ ಒಳಗಿನ ಪಾತ್ರಿ, ಕಾಲುಗಳೊಳಗ ಬಿಳಿ ಕಾಲ್ಗಡೆ ಹಾಕೊಂಡಾಳ. ಇದ್ಯಾವ ಮೂರ್ತಿಪ್ಪ ಅಂದ್ರ ಅನ್ನಪೂರ್ಣ ಧ್ಯಾನ ಮೂರ್ತಿ ನೋಡಪ್ಪ ಅಂತ ಹೇಳ್ತಾರ. ಶ್ಯಾಮವರ್ಣೋ ತನ್ನ ಚತುರ್ಭುಜ ಕೋಮಲ ಸೀತ ವರ್ಣ ಪುಷ್ಪವು ಆಮಾಶರ ಶಾರ್ಗೆ ಕಡ್ಡು ಸ್ತನಯೋ ರೋಮೋ ರೋಮೋ ರವಿಕಾಂತಿಯ ಸಾಮರ್ಥ್ಯ ಮುಗಿದೆ ತ್ರಿನೇತ್ರವು ರಾಮಮೂರ್ತಿಯು ಇದು ಭವಾನಿಯ ಧ್ಯಾನ ಮೂರ್ತಿ ಅಂದ. ದೇಹ ಕಪ್ಪು ವರ್ಣ ಐತಿ, ಕೋಮಲವಾದ ಕಪ್ಪು ವರ್ಣ, 4 ಭುಜ ಅದಾವ, ಕಪ್ಪು ವರ್ಣ ಪುಷ್ಪ ತೊಟ್ಟಾಳ, ಬಾಣ ಹಿಡ್ದಾಳ, ಬಿಲ್ ಹಿಡ್ದಾಳ, ಕಡ್ಡು ಹಿಡ್ದಾಳ, ರೋಮ ರೋಮ ಸೂರ್ಯ ಪ್ರಕಾಶವನ್ನ ಹೊಳ್ಯಾಕತ್ತೇವಣಪ್ಪ. ಈ ಯಾವ ಮೂರ್ತಿಪ್ಪ ಅಂದ್ರ ಭವಾನಿಯ ಧ್ಯಾನ ಮೂರ್ತಿ ನೋಡಪ್ಪ. ಇನ್ನ ಮಾರಿ ಧ್ಯಾನ ಮೂರ್ತಿ ಹೇಳ್ತಾರ. ಕ್ರೂರ ನೋಟದ 3 ಕಣ್ಣದವು, ದೊಡ್ಡದಾದ ಖಡ್ಗ, ಪರಾಕ್ರಮದ ತಲೆ ಐತಿ, 18 ಭುಜ, ಭಯಂಕರ ರಕ್ಕಸರ ರಕ್ತ ಕುಡಿಯಾಕತ್ತಾಳ, ಮಾಂಸ ತಿನ್ನಾಕತ್ತಾಳ, ಜಿಗದ್ ಜಿಗದ್ ಕೂಗಾಕತ್ತಾಳ, ಓಂಕಾರನಾದ ಮಾಡಾಕತ್ತಾಳ,
ಯಾವ ಮೂರ್ತಿಪ್ಪ ಅಂದ್ರ ಮಾರಿ ಧ್ಯಾನ ಮೂರ್ತಿ ನೋಡಪ್ಪ, ಮಾರಿಕಾಂಬ ಧ್ಯಾನ ಇರ್ತಾರ, ಮಾರಿಕಾಂಬ ಆ ಧ್ಯಾನ ಮೂರ್ತಿ ಇದು. ಹೆಣಗಳನ್ನು ಕೈಯಿಂದ ಹಿಡಿದೆ ತಿಳುತ ಮಾಂಸ ರಕ್ತ ಕುಡಿಯುತ್ತ ಗಣಕಿಡಿಗಳನ್ನು ಸುರಿಸುತ್ತಲಿತ್ರ ನೇತ್ರದಿಂದಾಗ ತನವೆರಡು ಅಲದಾಗ ಕಟ್ಟಗದೆ ಗಣ ಚತುರ್ಭುಜದಿಂದ ಕ್ರೋಧದೆ ಬೆಳಗು ಮೂರ್ತಿ ಪೇಟ ಚಾಮುಂಡಿ ಧ್ಯಾನಂದ. ಹೆಣಗಳನ್ನ ಕೈ ಒಳಗೆ ಹಿಡ್ದಾಳ, ಮಾಂಸ ತಿನ್ನಾಕತ್ತಾಳ, ಮತ್ತ ರಕ್ತವನ್ನು ಕುಡಿಯಾಕತ್ತಾಳ, 3 ಕಣ್ಣುಗಳಿಂದ ದೊಡ್ಡ ಕಣ್ಣಿನ ಕಿಡಿಯಲು ಕಾರಾಕತ್ತಾಳ, ಮತ್ತ ಖಡ್ಗದಿಂದ ಘನವಾದ 4 ಭುಜದವಪ್ಪ, 4 ಭುಜ ಖಡ್ಗ ಹಿಡ್ದಾಳ. ಸಿಟ್ಟಿನಿಂದ ಮನಗಣ ಪ್ರಕಾಶನ ನೋಡಾಕತ್ತಾಳ. ಇದು ಯಾವ್ದಪ್ಪ ಅಂದ್ರ ಪ್ರೇತ ಚಾಮುಂಡಿ ಧ್ಯಾನ ಮೂರ್ತಿ ನೋಡಪ್ಪ. ಮತ್ತ ರುಂಡ ಮಾಲೆ ಧರಿಸ್ಯಾಳ, ಕಪ್ಪು ಶರೀರ ಐತಿ, ಕೈ ಒಳಗ ಮಾಂಸ ಹಿಡ್ದಾಳ, ರಕ್ತ ಒಳಗ ವಸ್ತ್ರ ತುಟ್ಟಾಳ, ಸುರಿಯುವಂತ ರಕ್ತದುಡಿಗೆ, ತಲೆ, ಶ್ರೇಷ್ಠವಾದ 8 ಭುಜಾದವು, 3 ಕಣ್ಣದವು, ಬಾಣ ಬಿಲ್ಲ ಕಣ್ಣು ಹಿಡ್ದಾಳ. ಇದು ಯಾವ ಮೂರ್ತಿಪ್ಪ ಅಂದ್ರ ಭೈರವಿ ಧ್ಯಾನ ಮೂರ್ತಿ ನೋಡಪ್ಪ. ಇದನ್ನಾದ್ರೂ ನೀ ಧ್ಯಾನಿಸಪ್ಪ ಬಸವಣ್ಣ ಅಂತ ಹೇಳ್ತಾರ. ಹುಟ್ಟ ಪೀತಾಂಬರದ ಕಾಶಿಯು ದಷ್ಟವಾಲಿನ ತ್ರಿನೇತ್ರು ಮುಷ್ಟಿ ಬಿಡದೆ ದಂಡೆಯುಡುತ್ತ ಅಡಿಯರೆದ ನೆಗೆದು ಸ್ಪಷ್ಟ ಶಿತಾಂಗದಲ್ಲಿ ಲಗುವಲ್ಲಿ ಅಷ್ಟಭುಜದ ಮೆಲ್ಲಗೆರೆಯು ಇಷ್ಟವಾಗಿ ಮೂರ್ತಿ ಎಂಬ ಧ್ಯಾನ ಮೂರ್ತಿ ಅಂದ. ಹುಟ್ಟುಕೊಂಟಾಗ ಪೀತಾಂಬರ ಬಡಿಗೆ ಸೀರೆ ಉಟ್ಟಾಳ, ನಡುವೆ ಕಟ್ಟುವಂತ ಒಂದು ಬಗೆಯ ವಸ್ತ್ರ ಹಾಕೊಂಡಾಳ, 3 ಕಣ್ಣದವು, ಮುಷ್ಟಿ ಒಳಗೆ ಹಿಡ್ದಾಳ, ತಲಿ ಬಾಗೈತಿ, ಪಾದ ಚೆನ್ನಾಗಿ ನೆಗೆದ ಕೆರಿಂದ ಕಪ್ಪು ಕೂದ್ಲ ಬಿಟ್ಟಾಳ, ಚಪಲವಾದ 8 ಭುಜಾದವು. ಮತ್ತ ಈ ಯಾವ ಮೂರ್ತಿಪ್ಪ ಅಂದ್ರ ಅಂಬಾ ಧ್ಯಾನ ಮೂರ್ತಿ ನೋಡಪ್ಪ. ಮತ್ತು ಯಾವ್ದು ಯಾವತ್ತಪ್ಪ ಅಂದ್ರ ಜಗನ್ಮೋಹಿ ಧ್ಯಾನ ಮೂರ್ತಿ. ಮುತ್ತಿನ ಓಲಿ ತೊಟ್ಟಾಳ, ಮತ್ ನಡಿವ ಮುತ್ತಿನ ಒಡೆಯನ್ ಹಾಕೊಂಡಾಳ, ಮುತ್ತುಗಳ ಮಾಲಿ ಧರಿಸ್ಯಾಳ, 3 ಕಣ್ಣದವು, ಮುತ್ತಿನ ಎಳೆ ಬೈತಲಿ ಹಾಕೊಂಡಾಳ, ಮುತ್ತಿನ ನತ್ ಹಾಕೊಂಡಾಳ, 4 ಭುಜ ಮತ್ 3 ಲೋಕಕ್ಕೆ ಮೋಹಿಸುವಂತ ಗೊಂಬೆಯಾಗಿ ನಿಂತು ಬಿಟ್ಟಾಳ. ಇದು ಯಾವಪ್ಪ ಅಂದ್ರ ಜಗನ್ಮೋಹಿನಿ ಧ್ಯಾನ ಮೂರ್ತಿ ನೋಡಪ್ಪ ಹೇಳ್ತಾರ. ಹೇಮ ದೋಲಿಯು ಹೇಮ ಕಂಚಕ ಹೇಮ ದಂಬರ ಹೇಮ ದೊಡೆಯು ತೂಮರೋ ಭಕ್ತರ ಕೇಶಾರಿಯು ಬುಧಗಳ ಹರರಲ್ಲಿ ರಾಮನೇಕ ನೇತ್ರ 3 ಕೋಮಲ ಸ್ತನವೆರಡ ಭಕ್ತ ಪ್ರೇಮಿಯಾಗೆ ಮೂರ್ತಿ ಪದ್ಮಾವತಿ ಧ್ಯಾನಂದ. ಇನ್ನ ಪದ್ಮಾವತಿ ಧ್ಯಾನ ಮೂರ್ತಿ ಹೇಳ್ತಾರ್ರಿ. ಪದ್ಮಾವತಿ ಧ್ಯಾನ ಮೂರ್ತಿ ಅಂದ್ರ ಕಿವಿಯೊಳಗ ಬಂಗಾರದ ಆಭರಣ ಧರಿಸ್ಯಾಳ, ಬಂಗಾರದ ವರ್ಣದ ಕುಪ್ಪಸ್ ತೊಟ್ಟಾಳ, ಬಂಗಾರ ಆಭರಣದ ಭುಜಗಳದವು, ಮತ್ತ ಬಿಲ್ಲ, ಬಾಣ, 3 ಕಣ್ಣುಗಳು, ಕೋಮಲವಾದ 2 ಕುಚೆಗಳು. ಇದು ಯಾವ ಮೂರ್ತಿಪ್ಪ ಅಂದ್ರ ಪದ್ಮಾವತಿ ಧ್ಯಾನ ಮೂರ್ತಿ ನೋಡಪ್ಪ. ಇನ್ನೊಂದು ಧ್ಯಾನ ಮೂರ್ತಿ ಹೇಳ್ತಾರ ಹರಿಹರ ಧ್ಯಾನ ಮೂರ್ತಿ ಅಂತ ಒಂದು, ಅರ್ಧನಾರೇಶ್ವರ. ಹರಿಹರ ಅಂದ್ರೆ ಅರ್ಧನಾರೇಶ್ವರ ಧ್ಯಾನ ಮೂರ್ತಿ. ಅರ್ಧ ಶರೀರ ಶ್ಯಾಮ ವರ್ಣ ಐತಿ, ಅರ್ಧ ಮುತ್ತಿನ ತಿಲಕ ಐತಿ, ಓಲೆ, ಅರ್ಧ ಬಂಗಾರ ವರ್ಣದ ವಸ್ತ್ರ, ವಿಷ್ಣುವಿನ ಎದೆ ಮೇಲೆ ಕುರು ಐತಿ, ಬಿಲ್ಲು, ಬಾಣ, ಉರಿಗಣ್ಣ ಮತ್ ಪಿನಾಕ್ ಹಿಡ್ದ. ಇದು ಯಾವ ಮೂರ್ತಿಪ್ಪ ಅಂದ್ರ ಅರ್ಧನಾರೀಶ್ವರ ಮೂರ್ತಿ ನೋಡಪ್ಪ ಹೇಳ್ತಾರ. ಮುಗುಳು ನಗೆ ಮೊಗದಲ್ಲಿ ಆನಂದ್ ದಗು ನೇತ್ರ 3 ಕರಗಳು ಸುಗಮನಾರ್ಕಲ್ಲಿಂದ ಬ್ರಹ್ಮ ಜರಿಗೆ ಮಲಗುಡುತ್ತ ನಿಗಮತೀತ ಬ್ರಹ್ಮನಾಗಿ ದಿಗಪೀತಾಂಬರದ ಮುತ್ತಿನ ಲಘು ಜಗನ್ಮಾತಿಮೆ ಅಂಬ ಧ್ಯಾನ ಮೂರ್ತಿ ಅಂದ. ಮುಖ ಹೆಂಗೈತಪ್ಪ ಅಂದ್ರ ಮುಗುಳ್ನಾಗೆ ಮುಖ ಆಯ್ತು, ಆನಂದ ಸೂಸು 3 ಕಣ್ಣದವು, ಮನೋಹರವಾದಂತ 4 ಕೈಗಳದವು, 4 ಕೈದವು. ಈಕ ಏನ್ ಮಾಡತ್ತೇವ ತನ್ನ ಮಕ್ಕಳಿಗೆ ಹಾಲು ಕುಡಿಸಾಕತ್ತೇಳ. ಇದು ಯಾವ ಮೂರ್ತಿಪ್ಪ ಅಂದ್ರ ಅಂಬಾ ಧ್ಯಾನ ಮೂರ್ತಿ ನೋಡಪ್ಪ. ಇಂತು ಮೂರ್ತಿಗಳೆಲ್ಲ ಗೌರಿಯ ಅಂತ ತೋರು ದೇವಿ ಮೂರ್ತಿಯ ನಂತವಾಗಿರ್ತು ವರ್ಣಿಪರಾರು ತಾನವನು ಚಿಂತಿಸಲು ಚಿಕ್ಕಕ್ತಿ ಮೂರ್ತಿಯ ಅಂತ ಇವಳು ಬೈಕೇನು ತಾನಂತೂ ಸೇವಕಳಾಗಿಳು ನಿಜ ಭಕ್ತರಿಗೆ ಅಂದ. ಬಸವಣ್ಣ ಈಗೇನ್ ಎಲ್ಲಾ ಮೂರ್ತಿಗಳು ಏನು ಎಲ್ಲಾ ತಾಯಿ ಮೂರ್ತಿನ ಅನಂತ ಪ್ರಕಾರದ ಎಲ್ಲಾ ಮೂರ್ತಿ ಅದಾವ. ಇದರ ಯಾವ್ದಾರ ಒಂದು ಮೂರ್ತಿ ತಗೊಂಡ ನೀ ಧ್ಯಾನ ಮಾಡಪ್ಪ ಬಸವಣ್ಣ ಶಿವ ಹೇಳುವಂತ ತನ್ನ ಗುರುವಿನ ಸಂಪ್ರದಾಯವ
ಭಿನ್ನಸರಿ ಮೂರ್ತಿಯನ್ನು ನೆನೆಯುತ್ತಾ ಇನ್ನು ಹೇಳಿದ ಮಂತ್ರವಾದ ಮೂರ್ತಿ ವರ್ಣನು ಚೆನ್ನಾಗಿಯುತ್ತಾರೆ ನಿತ್ತದ ಲುಲ್ಲನೂತ ಭಕ್ತಿಯಲ್ಲಿ ಸಂಪನ್ನದನಾದ ಪಡೆಯುವ ಸರ್ವ ಅಭೀಷ್ಟಗಳೆಲ್ಲ ತನ್ನ ಗುರುವಿನ ಸಂಪ್ರದಾಯದಿಂದ ತನ್ನ ಗುರುವಿನ ಯಾವ್ದಾದ್ರೂ ಒಂದು ತಿಳಿಸಿಕೊಂಡಂತ ಮಂತ್ರವನ್ನ ನೀವು ಧ್ಯಾನ ಮಾಡಬೇಕು. ಆ ಧ್ಯಾನದೊಳಗ ಈ ತಾಯಿ ಮೂರ್ತಿಯನ್ನು ನಾವು ಮನಸ್ಸಿನೊಳಗೆ ಹಿಡಿದ ಭಕ್ತಿಯಿಂದ ನಾವು ಮನಸ್ಸಿನೊಳಗೆ ಹಿಡಿದ ಬಯಕೆಯನ್ನು ಈಡಾಸ್ತೋಳುವ ಧ್ಯಾನ ಮಾಡಿದ್ರ ಗುರುವಿನ ಮಂತ್ರವನ್ನ ತಗೊಂಡ್ ಕೆರಿಯನ್ ತಾಯಿ ಧ್ಯಾನ ಮಾಡ್ಬೇಕಂತ ಹೇಳ್ತಾರ. ಮೂರು ಚೈತ್ರೇನೋ ಶಿವೆಯದು ಗೋರು ಮಡ್ಕೈ ಕಬರಾಟವದು ತೀರದಕ್ಕೆ ತಾನೊಂದು ಮೈಸಾಸುರನ ಸಂವರವು ಮೂಗರ ಬಳಿಕೆ ಬಳಿಕಲಿ ಮಾರಿಗಳು ಶಿಂಬಾನಿ ಶಿಂಬರು ಸಾರಿ ಮರಣವ ಮೂರು ಚೈತ್ರೇ ಚಂದ. ಈ ಆದಿಶಕ್ತಿಯ ಮೂರು ಚರಿತ್ರೆ ಆಯ್ತು. ಒಂದು ಮಧುಕೈಟರ ಸಂಹಾರ ಮಾಡಿದ್ದು, ಇನ್ನೊಂದು ಮಹಿಷಾಸುರ ಸಂಹಾರ ಮಾಡಿದ್ದು, ಮತ್ತೊಂದ ಶುಂಭಾನಿಶುಂಭ ಸಂಹಾರ ಮಾಡಿದ್ದು. ಇವೇನಾಗಪ್ಪ ಅಂದ್ರ ಮೂರು ಚರಿತ್ರೆ ಆದ ನೋಡಪ್ಪ ಬಸವಣ್ಣ ತಂದೆ ಹೇಳ್ತದ. ಕದಲದಂತ ಕೆಲಸವಿದ್ದಡೆ ಮೊದಲ ಚಾರಿತ್ರ್ಯವನ್ನು ಓದುವುದು, ಒದವಿ ಕೂಡಿತ್ತಾದಡೆ ಎರಡನೆಯದು ಓದುವುದು. ಸದಮಾಂಗದಲ್ಲಿ ಭಕ್ತಿಯ ಎದುರಿಸದೆ ಜಗ ಭಕ್ತಿ ಎಂದಲೇ ಮುದಗಲೋದಿಂದ ಒಣೆಮಾ ಕೃತ್ಯವನು ಎಂದ. ನನ್ನ ಕೆಲಸ ಬಹಳ ಐತಪ್ಪ ಅಂತಂದ ಇತ್ತಂದ್ರ ನೀ ಒಂದು ಚರಿತ್ರೆ ಆದ್ರೂ ಓದ್ಬೇಕು. ಬಹಳ ಕೆಲಸ ಐತಪ್ಪ ನನಗಂದ್ರ ಒಂದು ಚರಿತ್ರೆ ಆದ್ರು, ಇನ್ನೂ ಸಮಯ ಐತಪ್ಪ ಅಂದ್ರ ಎರಡನೇ ಚರಿತ್ರೆ ಆದ್ರೂ ನೀವು ಓದ್ರಿ. ಭಕ್ತಿಯಿಂದ ನೀವು ಓದ್ರಿ, ತಾಯಿ ನಿಮಗೆ ಒಲಿತಾ ನೋಡಪ್ಪ ಅಂತ ಹೇಳ್ತಾರ. ಎಂದೇನುತ್ತ ಪರಮೇಶ್ವರನವರ ಸುಂದರದ ದೇವಿ ಎಂಬ ಆಜ್ಞೆಯ ನನ್ನದಲೆ ಹೇಳುತ್ತಿರಲು ಮೈರುನೀತ ವೃಷಭ ನಿಂತು ಕೈಗಳ ಮುಗಿದು ದೇವಿಯ ಒಂದು ತುಸತಿ ಮಾಡುತ್ತ ಪರವಶ ದಿಂದು ಸ್ಮರಿಸಿದನ ಚಿದಾನಂದ ಆತ್ಮ ಗುರುವರನ. ಪರಮೇಶ್ವರ ಸುಂದರವಾದ ದೇವಿ ಮಹಾತ್ಮೆಯನ್ನು ಹೇಳಿದ್ಲೆ ಬಸವಣ್ಣ ಬಹಳ ಸಂತೋಷ ಪಟ್ಟು, ಆಕಿವು ಎಲ್ಲಾ ಮಹಿಮೆ ಹೇಳಿರ್ಪ್ಲೆ ಬಹಳ ಸಂತೋಷ ಪಟ್ಟು ನೋಡಪ್ಪ ಇಲ್ಲಿ ಕೇಳುವಂತವ್ರಕ್ಕ. इति श्रीमत् परमहंस परिव्राजकाचार्य श्री चिदानंद गुरुवर्य चरण पद्मेरेप श्री चिदानंद वृत विरचित पार्थी मातुಗಳು पार्वती महिमा नाम सप्तदश अध्याय संपूर्ण अंतु अध्याय 17 पद 732 मंगलमस्तु. जय मंगलम जय नमः पार्वतीपति शिवार महादेव. ओम पीठस्य जलकाश आकाशं ग्रहण पुस्तक नक्षत्र चंद्राक्ष सातम ओम अनादि शाश्वतं शांतं चैतन्य तेजोचोदं विभूतिं तत्पुरुषं विभूतिं धारयम्. ओम कर्पूरावर कस्तूरि गोलोचन सम श्रीगंध प्रहृदयं दिव्यच प्रतों शिवामदं गणं समर्पयामि. त्रिदलं त्रिगुणाकारं त्रिनेत्रं त्रिजन पापसैकं शिवार्पणम्. शिवंतिका बकुल चंपक पात्मादर करोस दिल प्रवाह तुझे मिलता पूजन प्रसिद्ध परमेश्वर. निवेदन सर्वोपेत नाना भक्तों को दधीचर निवेदन पानी समर्पयामि. जय मंगलम जय नमः पार्वतीपति शिवानंद महादेव.
ನಂದಿ ವಂದನೆ ಮಾಡಿ ಶಿವನಿಂಗ್ ಗಂಧ ಗೌರಿಯೊಳಕ್ಕೆ ವಾಹುದ ನಿಂದು ಹೇಳಲೇಬೇಕು ಜೀವನ್ ಮುಕ್ತಿ ಮಾರ್ಗವನ್ನು ಚಂದವಾಗಿ ಹೇಳಲ ನಂದದಿಂ ಕಣ್ಮುಚ್ಚಿ ತೆರೆಯುತ್ತ ಅಂದು ಹೇಳಿದ ಸ್ತುತಿಯ ಶಿರಭಾಗವನು ಶಶಿ ಮೌಳಿ ವಿರತಿ ಬಳಿಯಲೇಬೇಕು ಜನಗಳ ಗುರುತಿಲ್ಲದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಹಿರಿದ ಕ್ಷಣವನ್ನು ಬಿಟ್ಟು ಕಣ್ಣಿಗೆ ಬರುವ ನಿದ್ರೆಯ ತಡೆಯಬೇಕು ಮರೆಯಬೇಕು ಪ್ರಪಂಚ ವಾಸನೆಗಳನ್ನು ಕೇಳೆಂದ ದೇವನು ಹೇಳಿದ ಕರುಣದಿ ದೇವಿಯಕ್ಕೆ ಆಗುವ ವಿವರವ ಜೀವನ್ಮುಕ್ತಿಯ ಮಾರ್ಗವನ್ನು ಸಾಂಗದಲ್ಲಿ ವರ್ಷಬಂಗೆ ಇನ್ರಿ 18ನೇ ಅಧ್ಯಾಯ ಕೊನೆ ಅಧ್ಯಾಯ ಕೊನೆ ಅಧ್ಯಾಯ ಒಳಗೆ ಬಸವನ ಶಿವ ಏನ್ ಹೇಳ್ತಾನಪ್ಪ ಅಂದ್ರ ಇನ್ನ ತಾಯಿ ಒಳಗೆ ಐಕ್ಯವಾಗೋದು ಜೀವನ ಮುಕ್ತಿ ಮಾರ್ಗ ಅದನ್ನ ನಮಗೆ ಹೇಳ್ಪ ತಂದ ತಂದ ಶಿವನಿಗೆ ಬಸವನ ಹೇಳ್ತಾನ ಅವಾಗ ಜೀವನ ಮುಕ್ತಿ ಮಾರ್ಗನಲ್ಲಿ ಶಿವ ಹೇಳ್ತಾನ ನಂದಿ ವಂದನೆ ಮಾಡಿ ಶಿವನಿಂಗ್ ಗಂಧ ಗೌರಿ ವಿಳಕ್ಯವಾಗುವ ನಿಂದು ಹೇಳಲೇಬೇಕು ಜೀವನ್ ಮುಕ್ತಿ ಮಾರ್ಗವನ್ನು ಚಂದವಾಗಿ ಹೇಳಿ ಅನ್ನಲ್ಲ ನಂದು ನಿಮ್ ಕಣ್ಮುಚ್ಚಿ ತೆರೆಯುತ್ತಾ ಒಂದು ಹೇಳಿದ ಶ್ರುತಿಯ ಶಿರಭಾಗವನ್ನು ಶಶಿ ಮೌಳಿ ಇಷ್ಟೆಲ್ಲ ಕೇಳಿದ ಬಳಿಕ ಬಸವಣ್ಣ ಪರಮೇಶ್ವರ್ಗ ನಮಸ್ಕಾರ ಮಾಡಿದ್ವಿ ಶಿರಬಾಗಿ ನಮಸ್ಕಾರ ಮಾಡಿದ ಇಷ್ಟೆಲ್ಲ ಹೇಳಿರಿ ಕಡೆಗೆ ನಾನು ಜೀವನ ಮುಕ್ತಿ ಮಾರ್ಗವನ್ನು ಹೇಳ್ಬಿಡ್ರಿ ಇಷ್ಟೆಲ್ಲ ಕೇಳಿ ನನಗೆ ಬಹಳ ಆನಂದ ಆಗೈತಿ ಬಹಳ ಸಂತೋಷ ಆಗೈತಿ ಅದಕ್ಕೆ ಏನೈತಿ ಕೊನೆಯದ ನನ್ನ ಜೀವನ ಮುಕ್ತಿ ಮಾರ್ಗವನ್ನು ಹೇಳ್ಬಿಡ್ರಿ ದೇವಿಗಳು ಐಕ್ಯವಾಗುವಂತ ಮಾರ್ಗವನ್ನು ತಿಳಿಸಿಬಿಡ್ರಿ ಅಂತಂದ ಅವಾಗ ಬಸವನ ಕೈ ಮುಗಿತೇನೆ ಅಲ್ಲಿ ಶಿವನಿಗೆ ಹೇಳುವಂತ ಅವಾಗ ಶಿವ ಹೇಳಕತ್ತಾನ ವಿರತಿ ಬಲಿಯಲೇಬೇಕು ಜನಗಳ ಗುರುತಿಲ್ಲದಿರಬೇಕು ಮಾತಿನ ಹರಿಯೇ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು ಹಿರಿದ ಶಿವನು ಬಿಟ್ಟು ಕಣ್ಣಿಗೆ ಬರುವ ನಿದ್ರೆಯ ತಡೆಯಬೇಕು ಮರೆಯಬೇಕು ಪ್ರಪಂಚನ ವಾಸನೆಗಳು ಕೇಳಣ್ಣ ಬಸವಣ್ಣ ವೈರಾಗ್ಯ ಬೆಳಿಬೇಕು ಮತ್ತ ಜನರ ಪರಿಚಯ ಇಲ್ದಂಗಿರ್ಬೇಕು ಮಾತಿನ ಹರಿ ಬಿಟ್ಟಿರ್ಬೇಕು ಒಡ ತಸ್ತಿರ್ತಾರ ನೋಡ್ರಿ ಮಾತಿನ ಹರಿ ಬಿಟ್ಟಿರ್ಬೇಕು ಬಹಳ ಏಕಾಂತವಾಗಿರ್ಬೇಕು ಮತ್ತ ದೊಡ್ಡ ಹಾರ ಬಿಟ್ಟ ಮಿತಹಾರಿ ಆಗಿರ್ಬೇಕು ಕಣ್ಣಿಗೆ ಬರುವ ನಿದ್ರೆಯನ್ನು ತಡಿಬೇಕು ಮತ್ತ ನಾನು ನನ್ನದು ನಿನ್ನದು ನನ್ನ ಬಂಧು ಬಳಗ ಇದನ್ನೆಲ್ಲ ಬಿಟ್ಟಿರ್ಬೇಕು ಎಲ್ಲಾ ವಾಸನೆ ಬಿಟ್ಟಿರ್ಬೇಕು ತಂದ ಬಸವನ ಹೇಳಾಕಿದ್ರು ಶಿವ ಆಸನವೇ ಹಾಕಿ ಚಿತ್ತವ ಸೂಸದಂತೆ ಕಾಂತವಿರಬೋ ಲಾಸೆ ಇಟ್ಟೆ ದೇವಿ ಮೂರ್ತಿಯ ನೆನೆದು ಪುಳುಕಿಸುತ್ತ ಮೋಸವಾಗದೆ ಮಣಕೆವೇಶ ಲಾಸೆ ಹುಟ್ಟಿದೆ ಬಾಯ ವರ್ತನ ಈ ಸ್ವಚ್ಛದಲ್ಲಿ ದ್ರವ ಮುಚ್ಚಿರಬೇಕು ಕೇಳಂದ ಆಸನ ಹಾಕಿರಿಂದ ಮನಸ್ಸು ಹೊರದ ಒಳಗ ಹೊರದಂಗ್ ಹಿಡಿಬೇಕು ಮನಸ್ಸು ಬಹಳ ಏಕಾಂತ ಒಳಗಿರ್ಬೇಕು ತಾಯಿಯನ್ನ ಸ್ಮರಣೆ ಮಾಡ್ಬೇಕು ಮನಸ್ಸೊಳಗ ತಾಯಿಯನ್ನ ಯಾವುದೂ ಆಸೆ ಇಲ್ದನ ಸ್ಮರಣೆ ಮಾಡ್ಬೇಕಪ್ಪ ಬಾಹ್ಯಾಂತರ ಒಳಗ ಕಣ್ಣು ಮುಚ್ಚಿ ಕೆರಿಂದ ಮನಸ್ಸು ಹರಿದಾಡ್ದಂಗ ನೀವು ಸ್ಮರಣೆ ಮಾಡ್ಬೇಕಪ್ಪ ಬಸವಣ್ಣ ಕ್ಷಮೆ ದಮೆ ಸಾವಧಾನ ಶ್ರದ್ಧೆವು ಇಮಳ ಮೂರ್ತಿರ ಹೃದಯಲೇಬು ಮಮತೆಯಿಂದಲೇ ಧ್ಯಾನಿಸುವ ಗುರು ಸಾಂಪ್ರಾಯಕದೇ ಸಮನಿಸಿ ಕಮಲಾಸಿ ನೀವು ಮೂರ್ತಿನ ನಾ ಹೇಳುತ್ತಿರದೆ ರಮಿಸುತ್ತಲೇ ಭಕ್ತಿಯಿಂದ ತೆಣದೊಯ್ಯುವುದಂದ ಬಹಿರಿಂದ್ರಿಯ ನಿಗ್ರಹ ಮಾಡ್ಬೇಕಪ್ಪ ಇಂದ್ರಿಯಗಳನ್ನ ನಿಗ್ರಹ ಮಾಡ್ಬೇಕು ಮನಸ್ಸನ್ನು ಒಂದರ ಕಡೆ ನಿಲ್ಸ್ಬೇಕು ಇಂದ್ರಿಯ ನಿಗ್ರಹ ಮಾಡಬಹುದು ಮನಸ್ಸು ಒಂದರ ಕಡೆ ನಿಂದ್ರಂಗಿಲ್ರಿ ನೋಡ್ರಿ ಪ್ರತ್ಯಕ್ಷ ಒಂದ್ 15 ನಿಮಿಷ ನಿಂತಿರ್ತೈತೆ ನೋಡ್ರಿ ಅದ ನದಿಗತ್ತೆ ಹರಿಯತ್ತಿರ್ತೈತಿ ಮನಸ್ಸ ಅದನ್ನ ತಡಿಬೇಕಾದ್ರ ಬಹಳ ಕಷ್ಟ ಐತಿ ಇಂದ್ರಿಯ ನಿಗ್ರಹ ಮಾಡಬಹುದು ಅದಕ್ಕ ಬಸವಣ್ಣವ್ರು ಅದಕ್ಕ ಬೆಕ್ಕಿ ಹೋಲಿಸ್ಯಾರ ಮನಸ್ಸನ್ನು ಅಲ್ಲಂ ಪ್ರಭುಗಳು ಕೋಗಿಲಿ ಹೋಲಿಸ್ಯಾರ ಒಂದ ಕಣ್ಣಿಂದ ಕೋಗಿಲ್ ನೋಡ್ರಿ ಬೆಕ್ಕು ನೀವು ಹಾಲಾಕ್ರಿ ಏನಾಕ್ರಿ ಒಂದ ಕಣ್ಣು ಮನ್ಯಾಗ ನಿಂದ್ರ ಇಲ್ಲ ಅದು ಹಂಗ ತಿರುಗಾಡತಿರ್ತೈತಿ ಅದು ಕೆಲವೊಬ್ರು ಆಡಿ ಹೋಲಿಸ್ತಾರ್ರಿ ಆಡ ನೀ ಸಂಚಾನ ಮೇಸ್ರಿ ಮನ್ಯಾಗ ಬಂದ್ ಗಪ್ಪ ಆಜು ತಿನ್ನತತಿ ಅದು ಎಲ್ಲಿರ್ದ ಅಲ್ಲಿ ಬಾಯಿ ಹಾಕತತಿ ಅದಕ್ಕೆ ಇದು ಮನಸ್ಸಿಗೆ ಹಿಂಗ್ ಹೋಲಿಸ್ತಾರ ಹಿಂಗ
ಮನಸ್ಸ ಒಟ್ಟ ಸ್ಥಿರವಾಗಿ ನಿಂದ್ರಂಗಿಲ್ಲ. ಮನಸ್ಸು ಸ್ಥಿರವಾಗಿ ನಿಂದಿರ್ಬೇಕು ನೋಡಪ್ಪ. ನೆನೆಬೇಕು ದೇವಿಯನು ಮನದಳು ಧನಮ ಸೌಂದರ್ಯ ರೂಪವ ಕನಕ ಕುಂದಲ ಹಾರ ಕೀರುಳ ಕಂಕನದ ಮಣಿ ಮುಕಟ ಮುತ್ತಗಳ ದಂಡೆ ಜಿನು ಜನಿಸಿನ ಭೂಷಣ ಕರೆ ಮಿನುಗುತ್ತ ಮೂರ್ತೇನ ನೆನೆಯುವುದು ನಯನ ಮುಚ್ಚಂದ. ಈ ತಾಯಿಯನ್ನ ಮನಸ್ಸಿನೊಳಗ ಸ್ಮರಣೆ ಮಾಡ್ಕೋತಿರ್ಬೇಕು. ಆಕಿನ ಸುಂದರವಾದ ರೂಪಗಳನ್ನ ನಾವು ತುಂಬ್ಕೊಂಡ್ಬಿಡಿರ್ಬೇಕು. ಆಕಿ ಎಷ್ಟು ಆಭರಣ ತೊಟ್ಟಾಳ, ಕೈಯೊಳಗೆ ಎಷ್ಟು ಆಭರಣ ಹಾಕೊಂಡಾಳ, ಕೈಯೊಳಗೆ ಎಷ್ಟು ಹಿಡ್ದಾಳ, ಕಿರೀಟ ಮುತ್ತು ರತ್ನ ಹಾಕೊಂಡ ಅವೆಲ್ಲ ನಾವು ಕಣ್ಣೊಳಗ ತುಂಬ್ಕೊಂಡ್ ಕೆರಿಂದ ಧ್ಯಾನ ಮಾಡ್ಕೊಂಡು ಬಸವಣ್ಣ ಅಂತ ಹೇಳ್ತಾರ. ತೊಟ್ಟ ರತ್ನದ ಕಂಚಿಗೊತ್ತಿಗೆ ದುಟ್ಟ ಪೀತಾಂಬರದ ಸೆರೆಗೆಲೆ ಬಿಟ್ಟ ಮುತ್ತಿನ ಗೊಂಚಲಿನ ಹನೆ ಬೊಟ್ಟು ಸಿಂಗಾರದ ಬಿಟ್ಟ ಹಚ್ಚೆ ಬೊಟ್ಟು ಮೂಗಿಯ ಬಿಟ್ಟ ಮೌತಿಕ ಮೂಗುತಿಯ ಬಿಗಿ ದಿಟ್ಟ ಕಾಂಚಿ ಧಾಮ ಮೂರ್ತಿಯ ನೆನೆಯುವುದೆಂದ. ತೊಟ್ಟುಕೊಂಡಂತ ರಕ್ತದ ಕುಪ್ಪಸ ಮತ್ತ ಪೀತಾಂಬರ ಸೆರಗ ಮುತ್ತಿನ ಹಾರ ಹಾಕೊಂಡಾಳ, ಶೃಂಗಾರದ ಹಚ್ಚಿ ತೊಟ್ಟಾಳ, ಮೂಗಿನೊಳಗ ಮುತ್ತಿನ ಮುಗುತಿ ಹಾಕೊಂಡಾಳ. ಈ ಮೂರ್ತಿ ಆದ್ರೂ ಕಾಂಚಿಧಾಮ ಮೂರ್ತಿ ನೋಡಪ್ಪ ಇದನ್ನಾದ್ರೂ ನೀನು ಸ್ಮರಣೆ ಮಾಡಪ್ಪ. ಮತ್ತ ಕಣ್ಣಿಗೆ ಕಾಡಿಗೆ ಹಾಕೊಂಡಾಳ, ಕಸ್ತೂರಿ ತಿರುಕ ಹಾಕೊಂಡಾಳ, ಕೈ ಒಳಗ ಚಕ್ರ ಗದೆ ಬಿಲ್ಲ ತ್ರಿಶೂಲ ಖಡ್ಗ ಇವನ್ನೆಲ್ಲಾ ಹಿಡ್ಕೊಂಡಾಗಿ ಈ ಯಾವ್ದ ಮೂರ್ತಿಪ್ಪ ಅಂದ್ರೆ ಈ ಯಾವ್ದ ಮೂರ್ತಿ ಅಂದ್ರ ನೀವು ಸ್ಮರಣೆ ಮಾಡ್ರಪ್ಪ. ಇನ್ನ ಮಲಗೆ ನೆನೆಯಲೇಬೇಕು ದೇವಿಯ ಕೂತೆ ನೆನೆಯಲೇಬೇಕು ಮತ್ತೆಯೋ ನಿನುತ ನೆನೆಯಲೇಬೇಕು ನೆನೆಯುತ್ತ ನೆನೆಯುತ್ತಿರಬೇಕು ಒಲವಿಲ್ಲ ನಿಮ್ಮ ಆಟ ಆಡುತ್ತಾ ತೊಳೆ ನೆನೆಯಲೇಬೇಕು ಈ ಪರೆ ಹಲವು ಕಾಲಿರಬೇಕು ಕಂಗಳ ಮುಚ್ಚಿತಾನೆಂದ. ಬಸವಣ್ಣ ಶ್ರೀದೇವಿನ ಮಲ್ಕೊಂಡು ನೀವು ಸ್ಮರಣೆ ಮಾಡ್ಬೇಕು, ಕುತ್ತಾಗ ಸ್ಮರಣೆ ಮಾಡ್ಬೇಕು, ನಡೆಯುವಾಗ ಸ್ಮರಣೆ ಮಾಡ್ಬೇಕು, ನಿಂತೊಳಗ ಸ್ಮರಣೆ ಮಾಡ್ಬೇಕು ನೋಡಪ್ಪ. ಪ್ರೇಮದಿಂದ ಆಕಿ ಜೋಡಿ ಸ್ಮರಣೆ ಮಾಡ್ತಾ ಇದ್ರ ನೀನು ಒಳಿತಾ ನೋಡಪ್ಪ. ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕು ತಂದು ಹೇಳ್ತಾರ. ಇಂತು ನಿತ್ಯದಿ ಸ್ಮರಿಸುವವನಿಗೆ ಅಂತು ಮೂರ್ತಿ ಬೆಳಗುತ್ತಲೇ ನಿರಂತರದೆ ನಿಂತು ಹೇಳು ಬಾಯ ಅಂತರದಳೆ ಅನಿಸಿ ಮುಂಚೆ ಪ್ರತ್ಯಕ್ಷ ಹೇಳು ಬೇಡಿದ ಅಂತ ಹೇಳು ಕೇಳಿದ್ರೆ ಏನೆಂತ ಹೇಳಿದ್ರೆ ದೇವಿ ಕಾರುಣ್ಯವನು ನಾನೆಂದ. ಈ ಪ್ರಕಾರವಾಗಿ ಸ್ಮರಿಸುವ ಅವಾಗ ಅಂತರಂಗ ಬಹಿರಂಗ ಒಳಗ ಅಕಿನ ತೋರಾಕತ್ತಾಳ ಅವನೊಳಗ ತಾಯಿನ. ಈ ಪ್ರಕಾರ ಸ್ಮರಣೆ ಮಾಡೋ ಅವಂಗ ಪ್ರತ್ಯಕ್ಷ ಆಗಿಬಿಡ್ತಾವಳಪ್ಪ. ಬೇಡಿದ ವರಾನ ಕೊಡ್ತಾಳು ತಾಯಿ ತಂದು ಹೇಳ್ತಾರ. ಕರುವ ಬಿಟ್ಟ ಅಡಿವೆಯಲ್ಲಿ ನೆನೆಸಿದ ಹಿಡಿದ ಗಂಧದೇ ಬೆಳಗಿತ ಬಡವಳೋಡುತ್ತ ಭಕ್ತ ನಡಿಗೆ ಗೋವಿನದಲ್ಲಿ ಕರುಳನೆ ಉರಿಸುತ್ತ ಬೇಡೆ ಹೊರದಯ ಶರದೇನೆ ಬಯಸುವನೆ ಪುಣ್ಯಾಪ ಕೇಳೆಂದ. ಕರಾ ಬಿಟ್ಟ ಕೆರೆಯಿಂದ ಆಕಳ ಹೆಂಗ ಅಡಿ ಹೋಗಿರ್ತೈತಿ ನೋಡ್ರಿ. ಕರಾ ಬಿಟ್ಟ ಆಕಳ ಅಡಿ ಹೋಗಿರ್ತೈತಿ, ಆಮೇಲೆ ಅದು ತನ್ನ ಇದರಿಂದ ಹಂಬಲದಿಂದ ಓಡಿ ಬರ್ತೈತಿ. ಹಂಗ ತಾಯಿ ಓಡಿ ಬರ್ತಾಳ ಭಕ್ತನ ಹತ್ರ. ನನ್ನ ಭಕ್ತ ನನ್ನ ನೆನಸಾಕತೆ ಅನ್ನತ್ತಂದ ತಾಯಿ ಓಡಿ ಬರ್ತಾವಳ ಬಸವಣ್ಣ. ಈ ಅಗದಿ ಇದು ಕರೆಕ್ಟ್ ಸರಿ ಐತಿ ನೋಡಪ್ಪ ಬಸವಣ್ಣ ಅಂತಂದು ಹೇಳ್ತಾರ. ಆಸೆ ಇಲ್ಲದೆ ಬಜಿಸಿದವನಿಗೆ ಏಸು ಹೇಳಿದ ದಾಸಿಯಾಗಿ ಲಾಲುಗ ಪುರುಷಿಗೆ ಕೊಡವಳೆ ಸಾಯುಜ್ಯ ಮುಕ್ತಿಯನ್ನು ವಾಸನಾಕ್ಷಿಯಾಗಿದ್ದೇವೆ ನಾ ಸಕಲ ನಾನೊಬ್ಬನೆಂಬುವ ದೋಷಾರಪ್ಪ ಬಮನಗು ಏನು ಕೇಳೆಂದ. ಆಸೆ ಇಲ್ಲದ ಯಾವ ಪೂಜೆ ಮಾಡ್ತಾ ನೋಡ್ರಿ ಅವಾಗ ದಾಸಿ ಆಗಿಬಿಡ್ತಾವ ತಾಯಿ. ಆಸೆ ಇಲ್ಲದ ಪೂಜೆ ಮಾಡವ ಮತ್ತು ಒಳ್ಳೆಯ ಮನುಷ್ಯನಿಗೆ ಸಾಯುಜ್ಯ ಮುಕ್ತಿಯನ್ನು ಕೊಡ್ತಾಳು. ಸಕಲಕ್ಕೊಬ್ಬನೇ ತಾನ ಪರಬ್ರಹ್ಮ ಸ್ವರೂಪ ಆಗಿ ತೋರಾಕತ್ತ ನೋಡಪ್ಪ. ನಾನಾ ತಾಯಿ ತಂದ್ ಹಿಂಗ ತೋರಾಕತ್ತಾನತ್ತ. ಇಂಥ ಸಗುಣ ಉಪಾಸನದಲ್ಲಿ ನಿರಂತರದೇ ಎದುರಿಸುವ ಮೂರ್ತಿಯ ಅಂತು ಮರಿದ ಮೂರ್ತಿ ತಾನಾಗಿ ತೋರುತ್ತಲ್ಲಿ ಚಿಂತಪನು ದೇವಿನು ತಾನು ಅಂತು ತನನ್ನು ಭಾವಿಸುತ್ತ ಅಂತೂ ಹೆಚ್ಚುತ್ತ ತಳತಳ ಹೊಳೆಯುತ್ತಿಲ್ಲ ಎಂದ. ಈ ಪ್ರಕಾರವಾಗಿ ಗುಣಯುಕ್ತವಾದಂತ ಪೂಜೆಗೊಳ್ಳುವಾಗ ಈ ಮೂರ್ತಿಯನ್ನ ಯಾರು ಸ್ಮರಣೆ ಮಾಡ್ತಾ ನೋಡು ಅವಾಗ ತಾಯಿನ ತಾನಾಗಿ ತೋರಕತ್ತ ನೋಡಪ್ಪ. ಅಧಿಕ ಸುಖವನ್ನ ಪಡಿತಾನೋ ಮನಗನ ಅವ ಹೊಳ್ಯಾಕತ್ತಾನತ್ತವ ತಾಯಿ ಆಯ್ಕೆರಿಂದ. ಮರದ ನೆಳದಲ್ಲಿ ನಿಲ್ಲೆ ತನ್ನಯ್ಯ
ನೆರಳಡಿಗೆ ಮರಳಿ ನಿನಕಾಗುತ್ತಾ ಶರಣ್ಯನಾದ ದೇವನು ಮೆರೆದೆ ದಿವ್ಯ ಶರೀರಾಗಿ ಕರಚನ ದುಷ್ಟನಕಗಳು ಬೆರಳು ತಳ ತಳಿಸಿ ಪೀತಾಂ ಬರಲ ನಿಜ ವಿಗ್ರಹಿಯಾಗಿ ತೋರುತ್ತೇನೆಂದ. ಗಿಡದ ನೆರಳೊಳಗೆ ನಿಂತಾಗ ನಮ್ ನೆಳ ಕಾಣಂಗಿಲ್ರಿ, ಗಿಡದ ನೆಳ ಅಟ್ಟ ಕಾಣ್ತತಿ. ಹಂಗ ತಾಯಿ ಅವನೊಳಗ ತುಂಬ್ಕೊಂಡ್ ಬಿಡ್ತಾಳ. ಗಿಡದ ನೆರಳೊಳಗ ತಾಯಿ ರೂಪೊಳಗ ಅವ್ ಮುನಿಗಿ ಬಿಡ್ತಾನ. ಅಂತ ವ್ಯಕ್ತಿ ಧ್ಯಾನ ಮಾಡವ. ಜಗ ಜಗಿಪ ಕುಂಡಲವು ಮುಕುಟವು ನಿಗಿರಿಬ ಒಡೆಯಾನ ಪದಕವು ತಗ ತಗನೆ ನೆಗೆ ನೆರಳು ಹೀರ ಒಳಿವು ಮುತ್ತುಗಳು ಬುಗು ಬುಗನೆ ಪೀತಾಂಬುರುಡಿಗೆಯು ದಗಿದೇಶ ಕಳೆ ಕೋಟೆ ಸೂರ್ಯರ ಹೊಗರು ತಾಮಿಗೆ ಮೀರಿ ಬೀಳುತ್ತೇವ ಯೋಗೇಂದ್ರ. ಈಗ ಮಣಗಂಡ ಹೊಳೆಯುವಂತ ಕಿವಿಯೊಳಗ ಆಭರಣ ತೊಟ್ಟಾಳ, ಕರ್ಣ ಕುಂಡಲ ಒಡ್ಯಾಣ ಹಾಕೊಂಡಾಳ, ವಜ್ರದ ಸರ ಹಾಕೊಂಡಾಳ, ಮತ್ತ ಮುತ್ತಿನ ಹಾರ ಹಾಕೊಂಡಾಳ, ಹೊಳೆಯುತ್ತಿರೋ ಪೀತಾಂಬರದ ಉಡುಗೆ ತೊಟ್ಟಾಳ, ಮತ್ತ ಕಾಂತಿಯುತವಾದಂತ ಸೂರ್ಯಪ್ರಕಾಶದ ಸಿರಿ ಹುಟ್ಟಾಳ. ಇದನ್ನಾದ್ರೂ ನೀನು ಧ್ಯಾನ ಮಾಡಪ್ಪ ಅಂತ ಹೇಳ್ತಾರ. ಹಸ್ತ್ರಗಳು ನಾಲ್ಕಾಗಿ ತನಗೆಯು ವಿಸ್ತರದ ಗದೆ ಚಕ್ರ ಕಟ್ಟದವು ದುಸ್ತರದ ಶಿರಸ್ಯಾರ್ಗಿರಿ ಬೆನ್ನಲ್ಲಿ ಕಟ್ಟಿರುತ್ತಿಲ್ಲ. ಪುಸ್ತಕವು ಬತ್ತಗಳಿಂದ ಬಸ್ತಿ ಬೆಳಗುತ್ತ ತೇಜ ಪುತ್ತಳಿ ಸುಸ್ಥಿರು ಎಂದೆನಲು ತಾನಿಯು ತೋರುತ್ತೇನೆಂದ. ಕೈಗಳು ನಾಲ್ಕು ಅಗಲದ ಅವತ್ತರ ವಿಸ್ತಾರ ಗದೆ ಇಟ್ಟಾಳ. ಚಕ್ರ, ಖಡ್ಗ, ಬಾಣ, ಬಿಲ್ಲ, ಬೆನ್ನಿ ಕಟ್ಟಿರುವಂತ ಪುಸ್ತಕ ಬೆನ್ನಿ ಕಟ್ಕೊಂಡ ಆತ. ಈ ಮೆಂಚುಗಳು ಗೊಂಬೆ ಹಂಗ ಸ್ಥಿರವಾಗಿ ನಿಂತಾಳ. ಇದು ಒಂದು ರೂಪ ನೋಡಪ್ಪ ಬಸವಣ್ಣ ತಂದು ಹೇಳ್ತಾರ. ಕಣ್ಣ ಕಾಡಿಗೆ ಹೊಳೆವ ಮೂಗುತಿ ಕಣ್ಣ ದಿಂಬೆಳೆಗೆ ಸೇರಾಗುತ್ತಿ ಚನ್ನಗೆ ಪ್ರವೆ ಮುಚ್ಚಿ ಜೋರಿಯ ಗೊಂಡೆಯ ಕಾಂತಿ ಚೆನ್ನ ದುಡಿಗೆರೆ ಕವಕವನಿನಗು ತಿನ್ನು ತನಗೆ ತಾನೆ ತುಂಗಳ ದುನ್ನಕದ ಪುತ್ತೆಳಲಾಗಿ ಯೋಗಿಯನೆಂದ. ಕಣ್ಣಿಗೆ ಕಾಡಿಗೆ ಹಾಕೊಂಡಾಳ, ಹೊಳೆಯುತ್ತಿರುವ ಮುತ್ತಿನ ಮೂಗುತಿ, ರಕ್ತದಿಂದ ಪ್ರಕಾಶಿಸುವಂತ ಆಭರಣ ಮತ್ತ ಬಂಗಾರ ಆಭರಣ ತೊಟ್ಟಾಳ. ಇದು ಗೊಂಬೆ ಹಂಗ ನಿಂತ ನೋಡಪ್ಪ. ಇದು ಒಂದು ಮೂರ್ತಿ ನೋಡಪ್ಪ ಬಸವಣ್ಣ. ಕವಕವನೆ ತಾನಾದ ಮೂರ್ತಿಯು ಕಕವಶಿ ಗುಣವು ತಿರಳು ಯೋಗಿಯು ಶಿವರೂಪ ಸಾಕ್ಷಾತ್ಕಾರ ಬ್ರಹ್ಮ ತಾನಿರಲು ಅವನು ನರನೆಂಬುನಂತೆ ಅವನೇ ದೇವಿ ಸತ್ಯವಿರುತ್ತೆ ಅವನ ಕೆಣಕಿದರ ಅವರು ತ್ರಿಲೋಕದಲ್ಲಿ ಎಂದ. ಈ ಏನು ತಾಯಿನ ಸ್ಮರಣೆ ಮಾಡ್ಕೋತ ಅಂತ ಯೋಗಿನ ಯಾವ ತಡಿಬಿಟ್ರ ಅವ ಏನ್ಪಾ ಸಾಕ್ಷಾತ್ ಶಿವ ಸ್ವರೂಪ ಆಗಿಬಿಟ್ಟಿರ್ತಾನತ್ತ, ಅವ ಪರಬ್ರಹ್ಮ ಸ್ವರೂಪ ಆಗಿಬಿಟ್ಟಿರ್ತಾನತ್ತ. ಅವನ್ ಯಾವ ತಡಿಯೋದಂದ್ರ ಕೆಣಕಿದಂದ್ರ ಇಲ್ಲಿ ಮೂರು ಲೋಕ ಯಾಕೆ ಸಾಧ್ಯ ನೋಡ್ಪ ಬಸವಣ್ಣ ಅಂತವನ ತಂದು ಹೇಳ್ತಾರ. ಎತ್ತ ನೋಡಿದಡತ್ತ ತನ್ನಯ್ಯ ಪುತ್ಥಳಿ ತಾನಾಗಿ ಕಾಣುವ ನೆತ್ತ ನೋಡಿದಡತ್ತ ತೇಜೋಮಯವಾಗಿಯವನು ಮತ್ತೆ ತನ್ನೇ ಇಚ್ಛೆ ಬಂದನ್ ಎತ್ತ ತಾಳಲು ಚರಿತೆಯಾಗಿರುವ ಮತ್ತೆ ಬ್ರಹ್ಮ ಧ್ಯಾನಿವ ನಿಜ ಬ್ರಹ್ಮನವನೆಂದ. ಯಾಕೆ ನೋಡಿದ್ರು ಅದ ಬ್ರಹ್ಮ ಸ್ವರೂಪ ಕಾಣಕ್ ಬಿಡ್ತಾನ. ಎತ್ತು ನೋಡ್ರು ಬ್ರಹ್ಮ ಸ್ವರೂಪ ಕಾಣ್ತಾನ. ಮನಗಂಡ ಪ್ರಕಾಶ ಹೊಳ್ಯಾಕತ್ತಾನವ. ತನಗೆ ಯಕಾಡಿ ಏನು ಯಕಾಡಿ ಹೋಗ್ಕೊಂಡ್ ತಿಳಿಯಂಗಿಲ್ಲತ್ರಿ, ತಾನ ತಿಳಿದ ಕಡೆನ ತಿರುಗಾಡಕತ್ತಾನತ್ರಿ ಅವ. ಒಂಬು ದೇವಿಯ ಆಗಿ ಉದಕವ ಕೊಂಬು ದೇವಿ ಆಗಿ ತನ್ನಳು ಸಂಭ ಬಡವು ದೇವಿಯಾಗಿ ಶಿವನಾಗಿ ಎಂಬುಗಾನನ ತನಗೆ ದೇವಿಯ ಬೊಂಬೆ ಪುತ್ತಳಿ ಎತ್ತ ತೇಜದ ಬೊಂಬೆಯಾಗಿರ್ತೇವನು ಮೂರ ವಸ್ತುವೆ ಬೆಳೆದೆಂದು. ಈಗ ಊಟ ನಾ ಮಾಡಾಕತ್ತೇನ ಇಲ್ಲ, ಅಕ್ಕಿನ ಊಟ ಮಾಡಾಕತ್ತಾಳ, ನೀರು ಅಕ್ಕಿನ ಕುಡಿಯಾಕತ್ತಾಳ. ಅವಾಗ ಅರುಣ ಇರಂಗಿಲ್ಲತ್ರಿ. ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಸುಪ್ತಿ ಮೂರು ಅವಸ್ಥೆ ಒಳಗ ಗೊಂಬೆ ಪುತ್ತಳಿ ತಾಯಿನ ಆಗಿ ಕಾಣ್ತಂತಾನತಾವ. ತಿನ್ನಕ್ಕೆ ಹಾಕಿನ ನೀರು ಕುಡಿಯಕ್ಕೆ ಹಾಕಿನ ತಂದ ಕೆರಿನ ಅವಳೊಳಗ ಹೋಗ್ಬಿಟ್ಟಿರ್ತಾನತಾವ. ದೇವಿ ಕಾದಿ ಅವನ ತನ್ನೆ ದೇವರಂದೇ ನೋಡುವವಳು ಮಾದೇವಿ ತಾಡೆ ಹೊಗಳುಗಳು ಎನ್ನಪ್ಪ ಎಂತೆಂದು ಜೀವ ಬಿಟ್ಟಳ ಅವನ ಮೇಲೆಯೂ ಸಾವಳವನಿಗೆ ಮೇಲೆ ಬಿದ್ದೆ ಓ ಎಣ್ಣೆಯ ಚಿಂತಾಮಣಿ ಎಂಬಳೆಯಾಗೇ. ಇಂಥ ಯೋಗಿನ ತಾಯಿ ದೇವರಂತ ಬದುಸ್ತಾಳತ್ತ. ಮತ್ತ
ಎನ್ನಪ್ಪ ತಂದ ಅವನ ಹೊಳ್ತಾಳ ತಾಯಿ. ಎನ್ನಪ್ಪ ತಂದ ಅವನ ಮ್ಯಾಲ ಬಾಳ ಪ್ರೇಮ ಇಟ್ಕೋತಾಳ ತಾಯಿ. ಅವನ ಮ್ಯಾಲ ಬಿದ್ದು ಸಾಯ್ತಾವಣಪ್ಪ ಬಸವಣ್ಣ ಅಂತ ಯೋಗಿನ ತಂದ ಹೇಳ್ತಾರ. ಮತ್ತ ನನ್ನ ಚಿಂತಾಮಣಿಯ ತಂದ ಹೊಳ್ತಾಳ ಅಂತ ಯೋಗಿನ. ದೇಹ ಸ್ಮರಣೆ ಮರೆತು ಮುಳ್ಳಳು ದೇಹ ಭಾವ ತೊರೆದವ ಯೋಗಿಯು ಹೂವನಾವಲು ಮರಳು ಕಲ್ಮುಳ್ಳು ಕಾಲಿಂಗೆ ಆಕೆ ನೆತ್ತಿವೆ ಎಂದು ದೇಹ ತಡೆ ಮುಳ್ಳು ಕಿರುತ್ತ ದೇಹು ಶಿವಳು ಕರ್ಣ ಮುದಿಯುತ್ತಾನೆಂದು. ಈ ತಾಯಿ ಸ್ಮರಣೆ ಮಾಡ್ಕೊತ ಹೋಗುವಾಗ ಎಲ್ಲರೂ ಮುಳ್ಳು ನಟ್ಟಿತ್ತಂದ್ರ ಅವನಿಗೆ ಮುಳ್ಳು ನಟ್ಟಿ ನನಗ ಮುಳ್ಳು ನಟ್ಟದ ತಿಳ್ ಕೆರಿನಕ್ಕಿ ಮುಳ್ಳು ತೆಗಿತಾಳತ್ರಿ. ತಂದ ತಾನ ಅಂತ ಹೇಳ್ತಕಿ ಅಂತ ಯೋಗಿ ಮುಳ್ಳು ನಟ್ಟಿತ್ತಂದ್ರ ನನಗ ನಟ್ಟದೆ ತಾಳತಕಿ. ತಾನ ಹಾಕಿ ದಯಾಸಾಗರದಿಂದ ಬಂದ ಮುಳ್ಳು ಕೇಳ್ತಾವಣಪ್ಪ ತಂದ ಹೇಳ್ತಾರ. ನೊಂದರೆಯು ನೋಯುವಳು ಯೋಗಿಯು ನನ್ನದನ್ನು ಸೋಚಿದೆ ಪಡುವಳು ಕುಂದುಗಳು ತಾ ಪಾಪಿ ಕರ್ಮಿಯು ಎಂಬಳಡಿಗಡಿಗೆ ವಂದಿಸಲು ತಾನೊಳವರಿಗೆ ನಿಂದಿಸಲು ಕಂಗಳೇ ಎಚ್ಚರಿಸುರಿ ಗಂದು ಕೇದಿ ಪಳೆಯ ವಯಸ್ಸ ರಂಡಗಳೇನೆಂದ. ಇಂಥ ಯೋಗಿನಿ ಯಾರೇ ನೊಂದಿಸಿರ ಅವನ ತೊಂದರೆ ಪಟ್ರ ತಾಯಿ ದುಃಖ ಪಡ್ತಾಳತ್ರಿ. ಅವನು ಸಂತೋಷ ಪಟ್ರ ಸಂತೋಷ ಪಡ್ತಾಳತ್ತ. ದುಃಖ ಪಟ್ರ ದುಃಖ ಪಡ್ತಾಳು, ಸಂತೋಷ ಪಟ್ರ ಸಂತೋಷ ಪಡ್ತಾಳು. ಮತ್ತ ಅವನ್ ಎಲ್ಲರೂ ನಿಂದನೆ ಮಾಡ್ರ ಅವನು ತೊಂದರೆ ಕೊಡ್ತಾವಳಪ್ಪ ಇಂಥ ಯೋಗಿಗೆ ತಂದು ಹೇಳ್ತಾರ. ಕತ್ತಿ ಹೆಗಲಲ್ಲಿ ಇಟ್ಟು ತಾನೆಯೋ ಮತ್ತೆ ಬರುವ ಹೆಣ್ಣು ಮುಂದೆಯೋ ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಸೆರಗಿನಲ್ಲಿ ಮತ್ತೆ ಚಿಂತನದ ಯೋಗಿ ಎತ್ತರದ ಭಯ ದೇವಿ ಕಾದರೆ ಸತ್ಯವಿದ ಭಯವಿಲ್ಲ ಎಂಬ ಬ್ರಹ್ಮಾದಿಗಳೇ ಎಂದ. ಇಂಥ ಯೋಗಿನ ಕಡ್ಡವನ್ನ ಹೆಗಲ ಮೇಲೆ ಇಟ್ಕೊಂಡು ಕಾಯ್ತಾಳತ್ತ. ಆ ಮಕ್ಕೊಂದಿರ್ಲಿ ನೆತ್ತಿರ್ಲಿ ಬಿಸು ಗಾಳಿ ಇರ್ಲಿ ಮಳೆ ಇರ್ಲಿ ಅವಾಗ ಖಡ್ಗದಿಂದ ಅವನು ಯೋಗಿನ ಕಾಯ್ತಾವಣಪ್ಪ ತಾಯಿ ತಂದು ಹೇಳ್ತಾರ. ಈ ಪರಿಯಲ ಯೋಗಿ ಬ್ರಹ್ಮದ ದೀಪದಲ್ಲಿ ಕಂಡ ಕಾಂಡವ ದೀಪರಿಯ ದೇವಿಳಕ್ಕೆ ಬಗೆಯುತ್ತಾನೆಯೋದು ಪಾಪಾರನೆ ಜೀವನ್ ಮುಕ್ತಿಯು ಈ ಪರಿಯ ಬಗೆಯೊಂದು ಇರುತ್ತದೆ ಒಪ್ಪಿ ಹೇಳಿದ ರಾಕ್ಷಣ ರೂಢ ಸಮಾಗವಂದು. ಈ ಬಗೆಯಿಂದ ಯೋಗಿ ಬ್ರಹ್ಮ ಪ್ರಕಾಶ ಹೊಳ್ಯಾಕತ್ತಾನತ್ತಾವ. ಅವ ದೇವಿಯೊಳಗ ಐಕ್ಯ ಆಗಿಬಿಡ್ತಾನ. ದೇವಿಯೊಳಗ ಐಕ್ಯ ಆಗಿ ಜೀವನ ಮುಕ್ತಿಯನ್ನು ಹೊಂದಿಬಿಡ್ತಾನ ನೋಡಪ್ಪ ಇಂಥ ಯೋಗಿ. ಮತ್ತ ಒಳ್ಳೆ ಆರುಡ ಮಾರ್ಗವನ್ನು ಹಿಡಿದು ಬಿಡ್ತಾನವ ತಂದು ಹೇಳ್ತಾರ. ಸಗುಣವಾರೂಢೆಂಬ ಮಾರ್ಗಿದ್ದು ಮಗನೇ ಸಿದ್ಧಾರೂಢವಲ್ಲವು ಒಗ ಮೇಲೆ ಜತ್ತ ತುಪ್ಪದಲ್ಲಿರುವುದು ಈ ಮಾರ್ಗ ಜಗದೊಳಾಡು ಹೊರಗನ ಬಗೆವಿರುಪೆ ಮುಂದೆ ಆರು ಬಗೆ ಆರು ಕ್ಷಣಿಯು ತಾಣದ ಮುಕ್ತ ಮಾರ್ಗಂದ. ದೇವಿಯಲ್ಲಿ ಸಮರಸವಾಗುವುದಂದ್ರ ಅದು ಸಗುಣ ರೂಪ. ದೇವಿನ ತಾನತ್ತ ಅಂತ ನೋಡ್ರಿ ಅದಕ್ಕೂ ನಿರ್ಗುಣ ರೂಪ. ದೇವಿಯೊಳಗ ದೇವಿನ ತಾನಂತ ಸಗುಣ ರೂಪ, ದೇವಿನ ತಾನಂತ ನಿರ್ಗುಣ ರೂಪ. ದೇವಿಯೊಳಗ ಸಮರ ಆಗೋದು ಸಗುಣ ರೂಪ ತಂದು ಹೇಳ್ತಾರ. ತನ್ನ ಎದುರಿನಿಟ್ಟು ಮೂರ್ತಿಯ ನಿನ್ನು ಅರಿವು ಸಗುಣ ಮಾರ್ಗವು ತನ್ನ ಎಲ್ಲಿರುವುದು ತಾನೆಂದು ಬದಿಸಲಿಕ್ಕೆ ಇನ್ನು ಕೇವಲ ಐಕ್ಯ ಸಗನು ಚೆನ್ನ ಸಿರಿ ಯಾರು ಕ್ಷಣೆಯದು ಭಿನ್ನ ಮಾರ್ಗ ಕೇಳು ನದಿ ಇದೊಂದು ಪಥವೆಂದ. ತನ್ನ ಎದುರಿ ಒಳಗ ಮೂರ್ತಿ ಇಟ್ಟು ಧ್ಯಾನ ಮಾಡ್ತಾ ನೋಡ್ರಿ ಅರಿತಾ ನೋಡ್ರಿ ಅದು ಸಗುಣ ಮಾರ್ಗ. ತನ್ನ ಎದುರೊಳಗೆ ಇದ್ದಿದ್ದ ತಾನ ನಾನ ಅದು ತಾನ ಐಕ್ಯ ಸಗುಣ ಅಂತ ಹೇಳ್ತಾರೆ. ಇದು ಅದ್ರೊಳಗೆ ಐಕ್ಯ ಆಗೋದು ಅದಕ್ಕ ಐಕ್ಯ ಸಗುಣ ಐತಿ ನೋಡಪ್ಪ. ಇದು ಆರೋಕ್ಷನಿಗೆ ಐತಿ ನೋಡಪ್ಪ ಆಯ್ತು ಅಂತ ಹೇಳ್ತಾನ ಬಸವಣ್ಣ. ಕೇಳುವ ಶಬರೆ ಜೀವನ್ ಮುಕ್ತಿಗೆ ಮೂಲವುದು ತತ್ವಮಸಿ ವಾಕ್ಯವು ಮೇಲೆ ತಿಳಿಯಬೇಕು ತತ್ವದ ಈಶ್ವರತ್ವದು ಹೇಳುವ ತಮ್ಮ ಜೀವಿತದ ನೇಣಿಸಿ ಕೇಳಿದೆಳೆಯಲೇಡು ಲೋಲ ಜೀವನ್ ಮುಕ್ತಿಯು ತಾನು ಅನುಭವಿಸಿ ಎಂದ. ಬಸವಣ್ಣ ಜೀವನ್ ಮುಕ್ತಿಗೆ ತತ್ವಮಸಿ ವಾಕ್ಯ ಮೂಲ ಐತಿ ನೋಡಪ್ಪ. ಇದಕ್ಕ ಈಶ್ವರತ್ವ ಆಗೈತಿ, ತತ್ಪದ ಈಶ್ವರತ್ವ ಆಗೈತಿ ನೋಡಪ್ಪ ಜೀವನ್ ಮುಕ್ತಿಗೆ. ಇದು ಈಶ್ವರ ಪದ ಮತ್ತ
ಜೀವಪದ ಇವೆರಡೂ ಲೋಲ ಜೀವನ ಮುಕ್ತಿಗೆ ಹಸಿ ಐತಿ ನೋಡಪ್ಪ ಬಸವಣ್ಣ ತಂದು ಹೇಳ್ತಾನ. ಜೀವ ಶಿವರುಪಾದೆಯ ತಾಯೋದಯ ಕಾರ್ಯಕಾರಣ ಓಯ್ವರಿಯಲು ಕಾರ್ಯ ಮಲಿನೋ ಕಾರಣವು ತಿಳಿ ಕೇವಲ ಸತ್ವ ಪ್ರಧಾನವು ಭಾವಿಸಲೆಂತಿರೇ ಉಪಾದೆಯ ನೋಯಿಸಿವು ತಾನದು ಜೀವನ್ ಮುಕ್ತಿಯಿಂದ. ಜೀವ ಮತ್ತು ಶಿವನಿಗೆ ಕಾರ್ಯಕಾರಣ ಎರಡು ಉಪಾಧಿ ಅದ ನೋಡಪ್ಪ. ಚೆನ್ನಾಗಿ ತಿಳ್ಕೊಳ್ಬೇಕಾದ್ರೆ ಕಾರ್ಯ ಮಲಿನತಿ, ಕಾರಣ ತಿಳಿಯತಿ, ಕೇವಲ ಸತ್ವ ಪ್ರಧಾನ ಐತಿ ನೋಡಪ್ಪ ಇದ ತಂದು ಹೇಳ್ತಾನ. ಇಲ್ಲವಿದೆಯು ನಿಷೇಧ ಜಗವಿದು ಎಲ್ಲ ಎನ್ನ ತೋರಿಕೆಯು ಎನ್ನಲ್ಲಿ ಹುಟ್ಟುವ ತಿಳಿಯುವುದು ಇಂತ್ಯಂದ ದಡವಾಗಿ ಪುಲ್ಲಲೋಚನ ಶಿವನಜರು ಇವರೆಲ್ಲ ಜನಿಸುವರೆಲ್ಲ ನನ್ನಲ್ಲಿ ಎಲ್ಲ ಪೂರ್ಣವು ನಾನ ಕಂಡನು ಎನಿಪುದಸಿ ಅಂದ. ಈ ಜಗತ್ತ ನಿಷೇಧವಾಗಿದೆ, ಇದೆಲ್ಲವೂ ನನ್ನಿಂದ ತೋರ್ತತಿ ಮತ್ತೆ ನನ್ನಿಲ್ಲನ ಜನಿಸ್ತತಿ. ಈ ಪ್ರಕಾರವಾಗಿ ಶಿವ ಬ್ರಹ್ಮ ಇವರೆಲ್ಲರೂ ನನ್ನಿಂದ ಜನಿಸ್ಯಾರ. ನಾನು ಪರಿಪೂರ್ಣ ಕಂಡ ತಂದ ಹಸಿ, ಅದಕ್ಕೆ ಹಸಿ ಅಂತಾರ. ಪರಿಪೂರ್ಣ ಬ್ರಹ್ಮವಾಗಿ ತೋರ್ತಾನ, ಅದಕ್ಕೆ ಹಸಿ ಅಂತ ಶಬ್ದ ಬಳಸ್ತಾರ. ಇದೆಲ್ಲ ನನ್ನಿಂದ ಅಕ್ಕ ನೋಡಪ್ಪ ತಂದು ಹೇಳ್ತಾರ. ಹೋಗಿ ವಾಹನವಲ್ಲವೆನಗೆಯೋ ರೋಗವೆಂಬುದಿಲ್ಲ ಜನನವು ಬೇಗೆ ತಾನಿಲ್ಲದು ಮರಣವೆಂಬುದು ಮೊದಲಿಲ್ಲ. ಈಗ ಸುಡುದಿಯ ತೋರಣದ ಸಾಗಾರ್ಯದ ಪೂರ್ಣ ಚೇತನ ಬೇಗ ತಾನೊಬ್ಬನೆಂಬುದೇ ತಾನ ಸೀದೆಯನ್ನ. ಇಂಥ ಯೋಗಿಗೆ ಜನನ ಮರಣ ಎಂಬುದು ಇಲ್ಲ ತಾವು. ಸುಡ್ತೈತಿ, ತೊಯ್ತೈತಿ, ಒಣಗ್ತೈತಿ, ಹರಿತೈತಿ ಅನ್ನೋದ ಅವ್ ಇರಂಗಿಲ್ಲ ಅಂತ ಯೋಗಿಗೆ. ಪ್ರಜ್ಞಾ ಸ್ವರೂಪದ ಬ್ರಹ್ಮ ತಾನಾಗಿ ತೋರಾಕತ್ತ ನೋಡಪ್ಪ. ಇಂಥ ಯೋಗಿ ಹಸಿಯಾಗಿ ತೋರಾಕತ್ತ ನೋಡಪ್ಪ ಅಂತ ಹೇಳ್ತಾರ. ಹಸಿಯ ಲಕ್ಷ್ಯವು ನಿಶ್ಚಯಕ್ಕೆ ಬಹು ಸಮರ ಕಷ್ಟವು ಸಾಧನೆಯನ್ನ ನಾಲ್ಕಿಸಿದ ಸಾಧಿಸಿ ತರುವದೆ ಸದ್ಗುರುವ ಸೇವಿಸಿ ಎಸೆಗೆ ಬಹು ತತ್ವ ಮೆರೆಯಲು ಹೊಸಗಿರು ಉಪಾಧಿವಾದುದು ಮುಸುಗೋದು ಪಂಚೋಪಸಾಧನ ನಿತ್ಯದಲ್ಲಿ ಎಂದ. ಹಸಿ ಉದ್ದೇಶ ಏನಪ್ಪಾ ಸಿದ್ಧಾಂತಕ್ಕೆ ಬರೋದು ಬಹಳ ಕಷ್ಟ ನೋಡಪ್ಪ. ಈ ಹಸಿ ಉದ್ದೇಶಕ್ಕೆ ಬರ್ಬೇಕಾರ ಬಹಳ ಕಷ್ಟ ಐತಿ. ಇದನ್ನ ಇಂದ್ರಿಯ ನಿಗ್ರಹ ಮಾಡ್ಬೇಕು, ಮನಸ್ಸನ್ನ ಹಿಡಿದಾಣಿಗೆ ಹಿಡಿಬೇಕು, ಗುರು ಉಪದೇಶದಿಂದ ಇದನ್ನ ಮಾಡ್ಬೇಕು ನೋಡಪ್ಪ. ಇದನ್ನ ಮಾಡ್ರ ಮುಕ್ತಿ ಹೊಂತಾನತ್ತವ ಅಂತ ಹೇಳ್ತಾರ. ಯೋಗದಷ್ಟಾಂಗಗಳ ಸಾಧಿಸಿ ತಾಗ ಪ್ರಾಣಾಯಾಮ ಒದರಿಸಿ ದಾಗರೇಚಕ ಪೂರಕ ಕುಂಭವನರಿಸರಿಸಿ ತಾಗಿ ಚಕ್ರಂಗಳನ್ನು ಛೇದಿಸಿ ಬೇಗ ಸುಸಮಾಡಿದ ದಿವಿಗಳ ಬೇಗ ಸೇರುವ ಯೋಗುವುದು ತಾನೊಂದು ಪಥವೆಂದ. ಯಮ ನೇಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಇವನ ಆಸನ ಹಾಕ್ಯರಿಂದ ರೇಚಕ ಪೂರಕ ಹೊರಗೆ ಬಿಡುದು ಒಳಗೆ ತಗೋದ್ರಿ. ಇದಕ್ಕೆ ರೇಚಕ ಪೂರಕ ಅಂತಾರ. ಇದನ್ನ ಆಸನ ಹಾಕಿ ಚಕ್ರಗಳನ್ನ ಹಿಡ್ಕೊಂಡ್ ಕೆರಿಂದ ಧ್ಯಾನ ಮಾಡ್ಬೇಕು. ಈ ಧ್ಯಾನ ಮಾಡ್ಬೇಕು, ಇದನ್ನ ಸಾಧಕ ಸಿದ್ಧಿ ಹಾಕದ್ ನೋಡಪ್ಪ ಅಂತಂದ್ ಬಸವಣ್ಣ ಹೇಳುವಂತ ಬಸವಣ್ಣ. ಆಗ ಸದ್ಗುರು ಕರ್ಣದಿಂ ಹಠ ಯೋಗ ಬಿಟ್ಟು ದಣದೇವ ರಾಜ ಯೋಗ ಕೇಳ್ತಾ ಬೀಳುವ ಜನ್ಮಾಂತರದಲ್ಲಿ ಫಲಗಳಲ್ಲಿ ಸಾಗರ ಆನಂದಲ್ಲಿ ಸರ್ವ ನೀಗೆ ಬಾಯದ ವರ್ತನ ಅಂದರೆ ದಾಗಲಾಂತರಕ್ಷದಲ್ಲಿ ತಾನೇವನು ಕೇಳೆಂದ. ಅವಾಗ ಸದ್ಗುರುವಿನ ಕೃಪೆಯಿಂದ ಹಠಯೋಗವನ್ನು ಬಿಟ್ಟ ಅವ ಏನಕ್ಕನಪ್ಪ ಅಂದ್ರ ರಾಜಯೋಗ ಬೀಳ್ತಾನತ್ತವ. ಅಂತ ಯೋಗಿ ರಾಜಯೋಗ ಬೀಳ್ತಾನಪ್ಪ. ಬಾಹ್ಯಾಂತರ ಒಳಗ ಮತ್ತ ಅಂತರ್ಲಕ್ಷ್ಯ ಒಳಗ ಪರಬ್ರಹ್ಮ ಸ್ವರವಾಗಿ ತೋರಾಕತ್ತಾನಂತ ಅಂತ ಯೋಗಿ ಹೇಳ್ತಾರ. ರಾಜಯೋಗ ಅಂದ್ರೆ ಏನಪ್ಪ, ಅಂತರಂಗ ಮಧ್ಯರಂಗ ಬಹಿರಂಗ ಮೂರು ಅಂಗ ಒಳಗನ ತತ್ವನ ಅನುಕರಿಸಿಕೆಯಿಂದ ಅವ ಮನುಷ್ಯನೊಳ ವೃತ್ತಿಯನ್ನು ದೃಢವಾಗಿ ಏನ್ ನಿಲ್ಲಿಸ್ತಾನವ ರಾಜಯೋಗ ತಂದು ಹೇಳ್ತಾರ. ಗುರಿ ಇಡುತ್ತ ಬ್ರಹ್ಮದಲ್ಲಿ ಚದಲದಲ್ಲಿ ಹರಿಹರ ಬ್ರಹ್ಮರೊಬ್ಬರೆಂದೇ ಅರಿಲಿಕ್ಕೆ ಆ ದೇವಿ ತಾನಾಗೋನು ನಿಜವಾಗಿ ಪರಮ ದೇವಿ ತಾನೆಯಾಗಿ ಅರಿತೇನು ತದಾವ ಕಾಲದೆ ಗುರುತಿನಲ್ಲಿ ಗುರಿ ನಿಲ್ಲಿಸಿ ಸಾಧಕಳನೆಂದ. ಹರಿಹರ ಬ್ರಹ್ಮ ಎಲ್ಲ ಒಂದ ಜ್ಞಾನ ಸ್ವರೂಪ ತಂದವ ತೋರಾಕತ್ತಾನತ್ತವ. ಹರಿಹರ
ಬ್ರಹ್ಮ ಅದು ಸದಾ ಪ್ರಕಾಶವಾಗಿ ಹೊಳ್ಯಾಕತ್ತಾವಪ್ಪ ಅಂತ ಯೋಗಿ ತಂದು ಹೇಳ್ತಾರ. ಇನ್ನು ಮುಂದಿಂದ ನಾಳೆ ನೋಡು ಅಂತಾರ. 10 ದಿವಸವರೆಗೆ ತಾವೆಲ್ಲರೂ ಮನೆ ಕೆಲಸ ಬದಿಗಿಟ್ಕರಿಂದ ದೇವಿ ಪುರಾಣ ಕೇಳ್ಬೇಕತ್ತಂತ ತಾವೆಲ್ಲ ಬಂದಿರಿ. ತಮಗೆಲ್ಲ ತಾಯಿ ಸಕಲ ಅಷ್ಟೈಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ. ಮತ್ತ ಎಷ್ಟೋ ಭಕ್ತರ ತಾಯಿಗೆ ತಮ್ಮ ಹರಿಕೆಯಿಂದ ಏನೇನೋ ಸಲ್ಲಿಸ್ಯಾರು. ಕಾಳ ಕಡಿ ಹಣದ ರೂಪೊಳಗೂ ಸಲ್ಲಿಸ್ಯಾರು, ಫೋನ್ ಪೇನು ಮಾಡ್ಯಾರು, ಪೋಸ್ಟ್ ಮುಖಾಂತರ ಕಳಿಸ್ಯಾರು. ಅವ್ರಿಗೂ ಎಲ್ಲ ಅಷ್ಟ ಐಶ್ವರ್ಯ ಕೊಡ್ಲಿ, ಆಯುರಾರೋಗ್ಯ ಕೊಡ್ಲಿ ಅಂತ ತಾಯಿಯಲ್ಲಿ ಬೇಡ್ಕೊಳ್ಳುವಂತ ಅವಕನ. ಮತ್ತ ಭಜನಾ ಮೇಳದವ್ರು ಭಾಳ ಟೈಮ್ ಸೇರಿ ಬರ್ತಿದ್ರಿ. ಅವ್ರು ಕರೆಕ್ಟ್ ಟೈಮ್ ಸೇರಿ ಬಂದು ಟೈಮ್ ಸೇರಿ ನಮಗೆ ಕೆಲಸಕ್ಕೆ ಮುಂದಿನ ಪುರಾಣ ಓದಾಕ ನಮಗೆ ಅವಕಾಶ ಮಾಡಿಕೊಟ್ರು. ಅವ್ರಿಗೂ ತಾಯಿ ಅಷ್ಟ ಐಶ್ವರ್ಯ ಆಯುರಾರೋಗ್ಯ ಕೊಟ್ಟು ಕಾಪಾಡ್ಲಿ ತನ್ನ ಹೇಳುವಂತ ಅವಕನು. ಇನ್ನು ಮುಂದ ನಾಳೆ ಮುಂಜಾನೆ ಕರೆಕ್ಟ್ ಸರಿಯಾಗಿ 10 ಗಂಟೆಗೆ ಪಾರಾಯಣ ಪ್ರಾರಂಭ ಮಾಡ್ತೀವಿ. ಅದಕ್ಕೆಲ್ಲರೂ ನಾಳೆ ಮುಂಜಾನೆ 10 ಗಂಟೆಗೆ ಬರ್ರಿ. ಪುರಾಣ ಮುಗಿಸ್ಕೊಂಡು ಎಲ್ಲರೂ ಪ್ರಸಾದ ಮಾಡ್ಕೊಂಡು ಹೋಗ್ರತ್ತಂದು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಾರ ಅವನು. ಜೈ ಮಂಗಳಂ ಜೈ ನಮ ಪಾರ್ವತಿಪತಿ ಶಿವರ ಮಹಾದೇವ್. ಗುರುವೇ ನಿಮ್ಮಡಿಗೆ ಜ್ಯೋತಿಯ ಬೆಳಗುವೆ, ಗುರುವೇ ನಿಮ್ಮಡಿಗೆ ಜ್ಯೋತಿಯ ಬೆಳಗುವೆ, ಕರುಣಿಸಿ ಕಾಯೋ ನೀಯನ್ನ ತಂದೆ, ಕರುಣಿಸಿ ಕಾಯೋ ನೀಯನ್ನ ತಂದೆ. ಗುರುವೇ ನಿಮ್ಮಡಿಗೆ
No, no.
हर ओम चैतन्यम शाश्वतम शांतम व्योमातीतम निरंजनम नामो कलातीतम तस्मै श्री गुरुवे नमः। जय मंगलम जय नमः पार्वती पतीश्वर महादेव। श्री जगत गुरु नीलकंठ शिवाचार्य महाराज की जय। श्री जगत गुरु नंजुंड शिवाचार्य महाराज की जय। श्री जगत गुरु शंकर शिवाचार्य महाराज की जय। श्री जगत गुरु मल्लिकार्जुन शिवाचार्य महाराज की जय। श्री जगत गुरु शिवशंकर शिवाचार्य महाराज की जय। माता बगलांबा माता की जय। श्री सिद्धारूढ़ महाराज की जय। सकल साधु संत महाराज की जय। जय मंगलम जय नमः पार्वती पतीश्वर महादेव।